परब्रह्मणे नमः। ओम परमात्मने नमः। ओम श्री गुरु शंभुलिंगाय नमः। ओम श्री गुरु बसवलिंगाय नमः। गुरुर्ब्रह्मा गुरुर्विष्णु गुरुदेवो महेश्वरः। गुरुवे साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। गजाननं भूतगणाधिसेवितं कपिस्तजम्बोफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम्। त्रैलोक्य संपदा लेख्य समलेखनवितये सच्चिदानंद रूपाय शिवाय ब्रह्मणे नमः। शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवां। प्रणमामि परां शिवां। सर्वलोकोपकाराय यो देव परमेश्वर शरत्यतिथिरूपेण नमस्ते जंगमात्मने। शरत्यतिथिरूपेण नमस्ते जंगमात्मने नमः। कवीशं भवरोगवैद्यं च सकलशास्त्रपण्डितम् निजस्वामित्वसम्पादने त्वं निरुपाधीशं स्मराम्यहम्। त्वं निरुपाधीशं स्मराम्यहम्। श्री गणपति शारदाय गुरुभ्यो नमः। जय मंगलम जय नमः पार्वती शिवा महादेव महादेव। सांब सदा शिव साम सदा शिव। सांब सदा शिव सांब सदा शिव। सांब सदा शिव सांब सदा शिव। सांब सदा शिव सांब सदा शिव। ओम नमः शिवाय ओम नमः शिवाय। 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 श्री गुरु बसवलिंगाय नमः।
ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಮಂಗಲಂ ಜೈ ಶಿವ ಹರ ಹರ ಮಹಾದೇವ ಮಹಾದೇವ. ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಮಾರುತೇಶ್ವರನ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜಗನ್ಮಾತೆ ರಾಜರಾಜೇಶ್ವರಿ ಚಂದ್ರಗಿರಿ ಚಂದ್ರಮ್ಮ ತಾಯಿಯ ಪಾವನ ಸನ್ನಿಧಾನಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಪಾವನ ಸನ್ನಿಧಾನಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕರುಣಾಳುಗಳು, ಭಕ್ತ ವತ್ಸಲರು, ವಾಕ್ಷುದ್ಧಿ ಪುರುಷರು ಆಗಿರ್ತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಶಿವಯ್ಯ ಪಂಗಳವರ ಪಾವನ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಮಾತೃದೇವತೆ ಮಹಾದೇವಿ ಅಮ್ಮನವರ ಪಾದ ಪದ್ಮಗಳಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಸದ್ಗುರುಗಳನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ಮಹಾತ್ಮರ ದಿವ್ಯ ಚರಿತ್ರೆಯನ್ನ ಕೇಳಿ ಪಾವನರಾಗಲು ಬಯಸಿ ಬಂದಿರತಕ್ಕಂಥ ಗ್ರಾಮದ ಸಕಲ ಸದ್ಭಕ್ತರಿಗೂ, ಶರಣರಿಗೂ, ತಾಯಂದಿರಿಗೂ, ಸಂಗೀತ ಭಜನಾ ಬಳಗಕ್ಕೂ, ಕಾರ್ಯಕರ್ತರಿಗೆ, ಮುದ್ದು ಮಕ್ಕಳಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ, ಯಾವ ಚರಿತ್ರ ನಾಯಕರಾಗಿರ್ತಕ್ಕಂಥ ಸದಾಶಿವನವರು ಅನೇಕ ಹಳ್ಳಿಗಳಲ್ಲಿ ಮಠದ ದಾಸೋಹಕ್ಕಾಗಿ ಭಕ್ತರ ಊರುಗಳಿಗೆ ಭಿಕ್ಷೆಗಾಗಿ ಹೋಗುತ್ತಿದ್ರು. ನಿನ್ನೆ ನಡೆದಿರತಕ್ಕಂಥ ಅವರ ಎರಡು ಅದ್ಭುತ ಲೀಲೆಗಳು ಭಕ್ತರು ಸಾಕಾರ ಮೂರ್ತಿಯಾಗಿರತಕ್ಕಂಥ ಸದಾಶಿವನನ್ನ ಸ್ವಲ್ಪ ಆರಾಧಿಸ್ತಿದ್ರು. ಎಷ್ಟೋ ಜನ ಅವನ ಪರೀಕ್ಷೆ ಮಾಡಕ್ ಹೋಗಿ ತಾವೇ ಆ ಪರೀಕ್ಷೆಯಲ್ಲೇ ಮೇಲಾಗ್ತಿದ್ರು. ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡಿವಿ. ಯಾಕಂದ್ರೆ ಸದ್ಗುರುಗಳು ಅವರು ಯಾವಾಗಲೂ ಕೂಡ ಸತ್ಯದ ನಡೆ ತೀರ್ಥ, ಸತ್ಯದ ನುಡಿ ತೀರ್ಥ ಅಂತ ಹೇಳ್ಕೊಂಡು ಬರ್ತಾರೆ. ಯಾಕಂದ್ರ ಸತ್ಯ ಅನ್ನತಕ್ಕಂಥದ್ದು ಪರಮೋಚ್ಚವಾಗಿರತಕ್ಕಂಥದ್ದು. ಎಡಬಿಡದಿನ ಸತ್ಯದಿಂದ ತಪಮ್ಮುಂಟೆ ಅಂತ ಹೇಳ್ಕೊಂಡು ಬಂದ್ರು. ಸದ್ಗುರುಗಳು ಯಾವಾಗಿದ್ರು ಕೂಡ
ಅವರ ಆಶೀರ್ವಾದ, ಅವರ ಮಾತುಗಳು ಹೆಂಗಿರ್ತಾವಂದ್ರ ಹೇಳ್ತಾರ ಬಸವಣ್ಣವರು, ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ, ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ, ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು, ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು, ವಾರಿದಿ ಮೈದೆಗೆದರೆ ರತ್ನಗಳ ಕಾಣಬಹುದು, ವಾರಿದಿ ಮೈದೆಗೆದರೆ ರತ್ನಗಳ ಕಾಣಬಹುದು, ನಮ್ಮ ಕೂಡಲ ಸಂಗನ ಶರಣರು ಮನಗೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಹಾಗಂದ್ರ ಹೇಳ್ತಾ ಪ್ರತಿಯೊಂದನ್ನ ಉಪಮಾ ಕೊಡುತ್ತಲೇನೆ ಶರಣರು ನಮಗೆ ದಾರಿ ತೋರಿಸಿದ್ದಾರೆ. ಅದಕ್ಕೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಥೆಯನ್ನ ಆಧಾರವನ್ನು ಇಟ್ಟುಕೊಂಡೇ ಬಸವಣ್ಣವರ ಆದಿಯಾಗಿ ಶರಣರು ಕೂಡ ನಮಗ ನಿರ್ದಿಷ್ಟವಾಗಿರ್ತಕ್ಕಂಥ ಮಾತನ್ನ ಹೇಳ್ಯಾರ. ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ, ಮೈದೆಗೆದರೆ ಅಂದ್ರೆ ಏನು? ಮಳೆಗಾಲದಾಗ ಬಾವಿ, ಕೆರೆ, ಹಳ್ಳಗಳು ಮೈ ತುಂಬ ಹರಿತಿರ್ತಾವ, ಹೌದಿಲ್ಲ? ತುಂಬ್ಕೊಂಡು ನಿಂತಿರ್ತಾವ. ಮೈದೆಗೆದರೆ ಬ್ಯಾಸಿಯಾಗ ಎಲ್ಲ ಒಣಗಿ ಹೋಗಿ ತಳ ಕಾಣ್ತಿರ್ತಾವ, ಹೌದಿಲ್ಲ? ಕೆರೆ ಒಣಗಿರ್ತದ, ಬಾವಿ ಒಣಗಿ ಬತ್ತಿರ್ತದ, ಹಳ್ಳದೊಳಗ ನೀರ ಕಡಿಮೆ ಆಗಿ ಉಸುಕ, ಆ ಉಸುಕಿನೊಳಗೆ ಏನಿರ್ತಾವ್ರಿ? ಗುರಳೆ, ಶಂಖ ಇರ್ತಾವಿಲ್ರಿ, ಚಿಪ್ಪುಗಳು ಇರ್ತಾವ. ಆ ಉಸುಕಿನಾಗ ನಾನಾ ರೀತಿಯಾಗಿರ್ತಕ್ಕಂಥ ಚಿಪ್ಪುಗಳು ಕಾಣ್ತಾವ. ಅದಕ್ಕೆ ಹೇಳ್ತಾವ್ರ ಅವರು, ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ. ಎಲ್ಲ ಅಕಸ್ಮಾತ್ ನೀರು ಬತ್ತಿದ್ವು ಅಂದ್ರ ಅಲ್ಲಿ ಏನ್ ಕಾಣ್ತದ ಕೆಳಗ, ಅದ್ರ ಒಳಗ ಉಸುಕಿನಾಗಿರುವಂತ ಶಂಖ, ಸಣ್ಣ ಸಣ್ಣ ಚಿಪ್ಪುಗಳು ಕಾಣ್ತಾವ. ವಾರಿದಿ ಮೈದೆಗೆದರೆ, ವಾರಿದಿ ಅಂದ್ರೆ ಸಮುದ್ರ, ಸಮುದ್ರ ಮೈದೆಗೆದರೆ ಅಂದ್ರ ಸಮುದ್ರ ಹಿಂದೆ ಸರಿತು ಅಂದ್ರ ಅದರ ಒಳಗೊಳಗ ಎಷ್ಟು ಐತಿ ಅಂದ್ರ ಸಂಪತ್ತು, ರತ್ನಗಳ ಕಾಣಬಹುದು. ಈ ಬ್ರಹ್ಮಾಂಡದೊಳಗ ಅತಿ ಶ್ರೀಮಂತರು ಯಾರು ಅಂತ ಕೇಳಿದ್ರ ಯಾರು ಅಂತ ನೀವು ಹೇಳ್ತೀರಿ? ಸಾಕಷ್ಟು ಜನ ಮನುಷ್ಯರ ಹೆಸರನ್ನು ಕೊಡಬಹುದು. ಪ್ರಪಂಚದ ಶ್ರೀಮಂತ ಯಾರ್ರಿ? ಬಿಲ್ ಗೇಟ್ಸ್ ಅಂತ ಹೇಳ್ತಾರ. ಅವನಕ್ಕಿಂತಲೂ ಶ್ರೀಮಂತರದಾರ, ಹೌದಲ್ಲ? ಆದರೆ ನಿಜವಾಗಿರ್ತಕ್ಕಂಥ ಶ್ರೀಮಂತ ಯಾರು ಅಂತ ಕೇಳಿದ್ರೆ ಸಮುದ್ರ ರಾಜ. ಆ ಸಮುದ್ರ ಒಂದು ಸಲ ತನ್ನ ಒಡಲಾಳನ್ನು ಬಿಚ್ಚಿ ತಂದ್ರೆ ಅಲ್ಲಿ ಮುತ್ತು ರತ್ನಗಳದಾವ. ಬೆಲೆ ಕಟ್ಟಲಾರದಷ್ಟು ಮುತ್ತು ರತ್ನಗಳ ವಜ್ರ ವೈಡೂರ್ಯಗಳು ಎಲ್ಲಿದಾವಂದ್ರೆ ಸಮುದ್ರದ ತಳದೊಳಗ. ಅದಕ್ಕೆ ಹೇಳ್ತಿರೋರು ಬಸವಣ್ಣವರು, ವಾರಿದಿ ಮೈದೆಗೆದರೆ ರತ್ನಗಳ ಕಾಣಬಹುದು, ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆಗೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ ಹೇಳ್ಕೊಂಡು ಬರ್ತಾವ. ಅವರೆಲ್ಲರ ಮಹಾತ್ಮರು, ಗುರುಗಳು ಮನಸ್ಸು ಬಿಚ್ಚಿ ಮಾತಾಡಕತ್ತಿರಂದ್ರ ಲಿಂಗ ಅಂದ್ರೆ ಭಗವಂತನನ್ನೇ ಕಾಣಬಹುದು. ಅಲ್ಲಿ ಯಾವ ಮಾತು ಸುಳ್ಳು ಇರೋದಿಲ್ಲ, ಅಸತ್ಯವಾಗಿರಂಗಿಲ್ಲ, ಸತ್ಯವಾಗಿರತಕ್ಕಂಥ ಮಾತುಗಳು ಇರ್ತಾವ, ಸುಳ್ಳು ಇರಂಗಿಲ್ಲ. ಅದಕ್ಕ ಅಂತ ಸತ್ಯಂ ಜ್ಞಾನ ಅನಂತಂ ಅಂತ ಕೇಳ್ತಾ ಭಗವಂತನ. ಸತ್ಯಂ ಜ್ಞಾನಂ ಅನಂತಂ, ಸತ್ಯವಂತನಾಗಿ ಅನಂತವಾಗಿ ಅನಂತ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ಪರಮಾತ್ಮ. ಮೊದಲ ಇರೋದೇ ಸತ್ಯ ಅಂದ್ರ ಭಗವಂತ, ಸತ್ಯ ಅಂದ್ರ ಭಗವಂತ. ಸತ್ಯ ಜ್ಞಾನಂ ಅನಂತಂ, ಇದು ತೈತರೀಯ ಉಪನಿಷತ್ತಿನೊಳಗೆ ಬರ್ತದ. ತೈತರೀಯ ಉಪನಿಷತ್ತಿನಲ್ಲಿ ಈ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಸತ್ಯಂ ಜ್ಞಾನಂ ಅನಂತಂ. ಸತ್ಯ ಅಂದ್ರೆ ಏನೋ ಆ ಭಗವಂತನೇ. ಮತ್ತ ಅದನ್ನ ನಾವು ಸುಳ್ಳ ಅಂತ ವಿರೋಧಿಸಿದೀವಿ ಅಂದ್ರ ಅಲ್ಲಿ ಏನಾಗ್ತದ? ದುಃಖ ಬರ್ತದ. ಮಹಾತ್ಮರ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಭಗವಂತನನ್ನ ತೋರಿಸ್ತಾ, ಆ ಭಗವಂತನನ್ನ ತೋರಿಸ್ತಾ. ಗುರುದೇವ ನೀ ಮಾಡಿದ ಕೃತಿಯನ್ನು ನಾನೆಂತೂ ಮರೆಯಲಿಯ ಇಹದೊಳಗೆ ಅಂತ
ಸರ್ಪಭೂಷಣ ಶಿವಯೋಗಿಗಳು ಹಾಡ್ಕೊಂಡು ಬರ್ತಾವ. ಗುರುವೇ ನೀ ಮಾಡಿರ್ತಕ್ಕಂಥ ಉಪಕಾರ ಸಾಣದಿಲ್ಲ ನನಗ, ದೊಡ್ಡದಾಗಿರ್ತಕ್ಕಂಥ ಉಪಕಾರ, ಅಂತ ಉಪಕಾರ ಯಾರೂ ಮಾಡಿಲ್ಲ. ಅದಕ್ಕ ಅಂತ ಮಹಾತ್ಮರ ಮುಂದ ನಾವು ಅಸತ್ಯವನ್ನ ನುಡಿದೀವಂದ್ರ ನಮಗ ಕಷ್ಟ ನಷ್ಟ ತಪ್ಪಿದ್ದಲ್ಲ. ತೇರದಾಳದೊಳಗ ಆಶೀರ್ವಾದ ಮಾಡಿದ್ರು, ಮಲ್ಲಯ್ಯನ ಆಶೀರ್ವಾದ ಅಂತ ಅಸತ್ಯ ನುಡಿದಿದ್ದಕ್ಕಾಗಿ ಅಲ್ಲಿ ಏನಾಯ್ತು ಅಂದ್ರ ತನ್ನ ವಂಶವನ್ನೇ ಗರ್ಭಗಳನ್ನು ನಾಶ ಮಾಡ್ಕೊಳ್ಳುವಂತ ಸ್ಥಿತಿ ಬಂತು. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಸುಳ್ಳು ಹೇಳಲ್ಲ. ರಾಮ ನಾಮ ಸಮಾನ ನಾಮ ನಹಿ, ಜೂಟ್ ಸಮಾನ ಪಾಪ ನಹಿ ಅಂತ ತಿಳ್ಕೊಳ್ಳುವಂತ. ರಾಮನಾಮದ ಮುಂದೆ ಯಾವುದೂ ನಾಮ ಇಲ್ಲ, ಸುಳ್ಳು ಹೇಳೋದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ ಅಂತ. ರಾಮನಾಮ ಸಮಾನ ನಾಮ ನಹಿ, ಜೂಟ್ ಸಮಾನ ಪಾಪ ನಹಿ. ಜೂಟ ಅಂದ್ರೆ ಸುಳ್ಳು, ಸುಳ್ಳು ಹೇಳೋದಕ್ಕಿಂತಲೂ ದೊಡ್ಡ ಪಾಪ ಯಾವುದೂ ಇಲ್ಲ. ಅದಕ್ಕ ಯಾರ್ಯಾರ ಮುಂದೆ ಸುಳ್ಳು ಹೇಳಬಹುದು, ಆದ್ರೆ ಮಹಾತ್ಮರ ಮುಂದೆ ಸುಳ್ಳು ಹೇಳಿದ್ದಾರೆ. ಅದಕ್ಕಾಗಿ ಅಂತ ಭಗವಂತನ ಸ್ವರೂಪಿಯಾಗಿರತಕ್ಕಂಥ ಸದಾಶಿವಪ್ಪ ಕೋಪೋದ್ರೇಕವನ್ನು ಪಡೆದು ಆ ಮನುಷ್ಯನಿಗೆ ಕಠೋರ ವಾಣಿಯಿಂದ ನುಡಿದು ಹೊರಗೆ ಬಂದ. ಮಲ್ಲಯ್ಯ ಕೊಟ್ಟಿದ್ರೆ ಹೊರಗೆ ಬರ್ತದ, ನಾ ಕೊಟ್ಟಿದ್ರೆ ಅಲ್ಲೇ ಕರಿಗೆ ಹೋಗ್ತದ ಅನ್ನತಕ್ಕಂಥ ಮಾತನ್ನು ನಿನ್ನೆ ಹೇಳ್ಕೊಂಡು ಬಂದ್ರು. ಅದಕ್ಕಾಗಿ ಮಹಾತ್ಮರ ನಡೆ ನುಡಿ ಹೆಂಗಿರ್ತದ ಅಂದ್ರ ಬಹಳ ಶುದ್ಧವಾಗಿರ್ತದ. ಅವರು ಒಳಗೂ ಹೊರಗೂ ಕೂಡ ಅಂತಃಕರಣದಿಂದ ಬಾಹ್ಯದಿಂದ ಹಾಗಿರ್ತಾರಂದ್ರೆ ಶುದ್ಧತೆಯಿಂದ ಇರ್ತಾರೆ. ಅದಕ್ಕಾಗಿ ಅಂತ ಸದಾಶಿವಪ್ಪನವರು ಎಲ್ಲ ಕಡೆಗೆ ಹರಿಯುವ ನೀರಾಗಿ ಸದ್ಭಕ್ತರ ಗ್ರಾಮಗಳಿಗೆ ಸಂಚಾರ ಮಾಡ್ತಿದ್ರು. ನಿನ್ನೆ ದಿವಸ ಹೇಳಿ ಸದಾಶಿವಪ್ಪನವರು ಸಾಗವಾಡ, ವಿಜಯಪುರ ಆ ಕಡೆ ಹಳ್ಳಿಗಳ ಕಡೆ ಸಂಚಾರ ಮಾಡಿ ಒಂದು ದಿವಸ 2 ದಿವಸ ಆದ ಮೇಲೆ ಮತ್ತ ಊರ ಕಡೆ ಬಬಲಾದಿ ಕಡೆ ಪ್ರಯಾಣ ಮಾಡಿದ್ರು. ಸಾಯಂಕಾಲ ಬಿಜಾಪುರ ಗುರುತ್ನಾಗ ಸಮಯ ಆಗಿತ್ತು. ಅವಾಗನ ಹಗ ಕುದುರೆ ಮೇಲೆ ಬರ್ತಿದ್ರು, ಹಿಂದೆ ಮುತ್ತಪ್ಪ ಓಡ್ತಿದ್ದ. ಅವರು ಕುದುರೆ ಮೇಲೆ ಓಡಿಸ್ತಿದ್ರು. ಆ ನಂತರ ಮುತ್ತಪ್ಪ ಓಡ್ತಿದ್ದ. ಅಲ್ಲೆಲ್ಲಿಗೆ ವಿಶ್ರಾಂತಿ ಮಾಡ್ಕೋತ ಬರ್ತಿದ್ರು. ಹಲಗನಿಗೆ ಬಂದ್ರು, ಕತ್ಲಾಗಿತ್ತು. ಮತ್ತ ಇಲ್ಲೇ ಹಲಗನಿ ಹನುಮಪ್ಪನ ಗುಡಿಯಾಗ ವಿಶ್ರಾಂತಿ ಮಾಡೋಣ ಅಂದ್ರು. ತಪ್ಪ ಇನಟ್ ಹೋಗೋಣಳ ಅಂದ. ಇನಟ್ ಹೋಗೋಣಳ ಮಗ, ನಾ ನೋಡು ದಣದಿಯನ, ನಾ ಮ್ಯಾಲ ಕುದುರೆ ಮೇಲೆ ಕುಂಡ್ರವ, ನೀರು ಓಡ್ಕೊತ ಬರವ, ದಣದಿರ್ಬೇಕು, ಇಲ್ಲೇ ಮಾಡೋಣ. ಇಲ್ಲಪ್ಪ ಇನಟ್ ಹೋಗೋಣಳ ನಡೆ ಹೆಂಗಾರ ಅಂತೇಳಿ ಹಲಗನಿ ಹನುಮಪ್ಪನಗ ದರ್ಶನ ತಗೊಂಡ್ ಮುಂದ ಎಲ್ಲಿ ಬಂದ್ರಿ? ಹಲಗನಿ ದಾಟಿ ಕಂಬಾಗಿ ಬರ್ತೈತಿಲ್ಲ, ಕಂಬಾಗಿಗೆ ಬಂದ್ರು. ಸಮಯ ಬಾಳ ಆಗಿತ್ತು, ಜನ ಎಲ್ಲ ಮಲ್ಕೊಂಡಿದ್ರು, ನಿರ್ಜನವಾಗಿತ್ತು. ಮತ್ತ ಸಮಯ ಬಾಳ ಆಗಿತ್ತು. ಕಂಬಾಗಿ ಹನುಮಪ್ಪನ ಗುಡಿಗೆ ನಡಿ ಅಂದ್ರು. ಬಂದ್ರಿ. ಕಂಬಾಗಿ ಹನುಮಪ್ಪನ ಗುಡಿಗೆ ಬಂದ ಕುದುರೆ ಕಟ್ಟಿದ ಪೋಳಿ ಒಳಗ ಅಲ್ಲೇ ಮ್ಯಾಲ ಕಟ್ಟಿ ಮ್ಯಾಲ ಹಾಸಿಗೆ ಮಾಡಿದ ಮಲ್ಕೊಂಡ್ರು. ವಿಶ್ರಾಂತಿ ಪಡೆದ್ರು. ಚಳಿ ದಿವಸ, ಚಳಿಗಾಲ ದಿವಸ, ಥಂಡಿ ಅಳಲು ಗಾಳಿ ಬಿಡ್ತಿತ್ತು. ಥಂಡಿ ಮಲ್ಕೊಂಡಿದ್ರು. ಮಲ್ಕೊಂಡ ನಿದ್ದೆ ಹತ್ಲಿಲ್ರಿ. ಆ ಕಡೆ ಹೊಳ್ಳಾಡಿ ಈ ಕಡೆ ಹೊಳ್ಳಾಡಕತ್ತಿದ್ರು. ಮುತ್ತಾಪಗೆ ಮಗ್ಲ ಹಚ್ಕೊಡೋದು ನಿದ್ದೆ ಹತ್ತಿತ್ತು. ಯಾಕ? ದಣದಿದ್ದ ಅಂದ್ರೂ ಕೂಡ ಮಲಗಿದ್ರು ಕೂಡ ಎಚ್ಚರ ಇರ್ತಿದ್ದವನು. ಸ್ವಲ್ಪ ಸಪ್ಪಳ ಆದ್ರೆ ಸಟಕ್ನ ಯಪ್ಪ ಏನ್ ಬೇಕು ಅಂತ ಹೇಳ ಮೈ ಮರೆತು ಮಲ್ಕೋತಿದ್ದಿದ್ದಿಲ್ಲ. ಅಷ್ಟು ಗುರು ಸೇವಾ ಮಾಡವ. ಅವಾಗ ಬರೋತಾದ್ರೂ ಸದಾಶಿವಪ್ಪ ನಿದ್ದೆ ಹತ್ತಿಲ್ಲ. ಯಾಕ? ಚಳಿ ಬಾಳ ತಂಪಾಗಿದ್ದು, ತಂಡಿ ಹತ್ತಾಕಿತ್ತು. ಅವಾಗ ಮುತ್ಯ ನಿದ್ದೆ ಹತ್ತೇನೋ ಅಂದ್ರು. ಯಪ್ಪ ಯಾಕ ಸಾಕ್ನ ಎದ್ದ, ಯಾಕೋ ಒಂದು ತಂದಿನ ಬಾಳ ಹತ್ತಾಕತ್ತಿತ್ತು. ಚಿಲ್ಲಾಗ ನಮ್ ವಸ್ತು ಐತೆ ನೋಡ್ಲಾ ಅಂದ್ರು. ಚಿಲ್ಲಾಗ ನಮ್ದು ಏನಾರ ವಸ್ತು ಐತೆ ನೋಡು ಅಂದ್ರು. ನೋಡ್ತೀನ್ರಿಪ್ಪ ಅಂದ. ಹೋಗಿ ಚಿಲ್ಲಾಗೆಲ್ಲ ಕೈಯಾಡಿಸಿದ. ಯಪ್ಪ ಇಲ್ರಿ, ಖಾಲಿ ಆಗೈತಿ. ಅಲ್ಲ ಗಾತ ಮಾಡಿದ್ವು. ಮೊದ್ಲ ತಂಡಿ ಬೇರೆ ಹತ್ತೈತಿ, ಈಗ ಗಾತ ಆತ್ಲ. ಆಯ್ತ ಮಲ್ಕೊ ಅಂದ್ರು. ಅವನು ಮಲ್ಕೊಂಡ, ಇವರು ಮಲ್ಕೊಂಡ್ರು. ಜಂಪ್ ಬರ್ತಿತ್ತು. ಮತ್ತೊಂದು ತಾಸಿ ಮತ್ತೆ ಎಚ್ಚರ ಆತ್ರಿ.
ಸರಿ ರಾತ್ರಿ ಆಗಿತ್ತು ಮತ್ತೆ ಎಚ್ಚರ ಅಂದ್ರು ಮತ್ತೆ ಸತ್ನ ಯಾಕಪ್ಪ ಅಂತ ಎದ್ದ. ನೋಡು ಎಲ್ಲಾರ ಏನಾರು ಉಳ್ದೈತೆನ ಒಂದಂದ್ರು, ಕಬ್ಬಿನ ಬಾಳ ಐತೈತಿ, ಎಲ್ಲಾರ ಏನಾರು ಉಳ್ದೈತೆ ನೋಡು ಅಂದ್ರು. ಮತ್ತೆಲ್ಲ ತೆಳಗಿಸೋದು ಎಲ್ಲ ಹುಡುಕ್ಯಾಡ್ದ. ಇಲ್ಲಪ್ಪ ಕಾಲಿನ ಆಗೈತಿ ಅಂದ. ಏನು ತಂಡಿನ ಬಿಡುವಂತು, ಅದು ವಸ್ತು ಇತ್ತಂದ್ರೆ ಪಾಡ ಹಾಕಿತ್ತಟ್ಟ. ಅದೇನ್ ಮಾಡ್ಲಪ್ಪ, ನೋಡು ಒಳಗ್ ಹನುಮಪ್ಪ ಹಂಗ ಕೂತಾನು, ಅವನಾರ ಕೇಳ ಆದ್ರ ನೋಡ್ರಿ. ಕಂಬಾಗಿ ಹನುಮಪ್ಪ ಒಳಗ್ ಕೂತಾನು, ಅವನಾರ ಕೇಳ ಅವ್ನಿಟ್ಟಂದ್ರು. ನೀ ಕೇಳ ಅಂದ್ರೆ ಕೇಳ್ತಾರ ಮಾರಾಯ ಅಂದಿ. ನೋಡ್ರಿ ಎಷ್ಟು ಸತ ಇರ್ತದ. ಹೇಳ್ತಾನ ನೀವು ಕೇಳಂದ್ರ ಕೇಳ್ತೀನಿಯಪ್ಪ ಅಂದ್ರ, ಹೋಗ್ ಕೇಳೋದು ಸುಮ್ ಕೂತಾನ ಅವನು. ನಮಗ್ ತಂದೆ ಐತಿ ಹೋಗ್ ಕೇಳೋಗಂದ್ರು. ಬಂದ ಮುತ್ತಪ್ಪ ಹನುಮಪ್ಪನ ಮುಂದಿತ್ತ. ಹನುಮಪ್ಪ ನಾವು ನಮ್ಮ ಅಪ್ಪಗರ ತಂಡ ಐತಿ, ನಮ್ಮಂತ ಕರೆ ಕಾಯಿ ಇಲ್ಲ, ಖಾಲಿ ಆಗ್ಯಾವ. ನಮಗೇನ್ ಮಾಡ್ತೇವೆ ಗೊತ್ತಿಲ್ಲ. ನಮ್ಮ ಅಪ್ಪನ ತಂದು ಹೋಗ್ಬೇಕಾದ್ರೆ ಬೇಕ. ನೀ ಹೆಂಗ ವ್ಯವಸ್ಥೆ ಮಾಡ್ತೇವೆ ಗೊತ್ತಿಲ್ಲ. ಆ ಕಾಯಿ ಬರ್ಬೇಕ. ನಮಗ ಅದನ್ನ ನೀ ವ್ಯವಸ್ಥೆ ಮಾಡ್ಲಿಕ್ಕಂದ್ರ ಮುಂಜಾನೆ ಎದ್ ಕೂಡಲೇ ನೀನು ಎತ್ತಿ ಹೋಗಿ ಬಾಳಾಗ ಹೋಗೋದು ಹೋಗ್ಕೊಂಡು ಬಿಡಂಗಿಲ್ಲ ಅಂತ ನಾವು ನೋಡ್ರಿ. ನೀನು ಎತ್ತಿ ಬಾಯಾಗ ಹೋಗೋದು ಹೋಗ್ಕನ, ನೀ ಹೆಂಗ ವ್ಯವಸ್ಥೆ ಮಾಡ್ತೀವಿ ಮಾಡು ಅಂತ ಹೇಳ ಬಂದ. ಏನಾಯ್ತು ಅಂದ್ರಪ್ಪ ಹೇಳಿ ಬಂದ ನೆಳಮ್ ನಾವು ಹೇಳಿ ಬಂದಾನೆ. ಹಂಗಾರ ಮಕ್ಕಳು ಇದ್ ಐತ್ರಿ. ಹನುಮಪ್ಪ ಒಳೆ ಚಿಂತೆ ಐತಿದ. ಹನುಮಪ್ಪ ಅಂದ ಒಳೆ ಬಂದ್ರಲ್ಲ ಇವ್ರು ಚಿಂತೆ ಐತಿ. ಹನುಮಪ್ಪ ಚಿಂತೆ ಏನ ಹತ್ತಿದಾಗ ಏನ್ ಮಾಡಿದ್ರ ಹನುಮಪ್ಪ ಅಂದ್ರ, ಕಂಬಾಗಿ ಹನುಮಪ್ಪ ಏನ್ ಮಾಡಿದ್ರ, ಬಿದ್ರಿ ರಂಗರಾವ್ ದೇಸಾಯಿ ಅವರ ಕನಸಿನಾಗ ಬಾಳ ನೋಡ್ರ ಆಕಂತದೈತಿ. ಬಿದ್ರಿ ರಂಗರಾವ್ ದೇಸಾಯಿ ಅವರ ಕನಸಿನಾಗ ಹೋಗ್ತಾನ. ಯಾಕಂದ್ರ ಅವ್ರ ಮನಿ ದೇವ್ರ, ಅವ್ರ ಮನಿ ದೇವ್ರ. ಅವ್ರ ಕನಸಿನಾಗ ಹೇಳೋಗೆ ಹನುಮಪ್ಪ ಹೇಳ್ತಾನ, ದೇಸಾಯಿ ಅವರ ನನಗ ಈ 2 ವಸ್ತುಗಳು ಬೇಕು, ಬೇಗನ ತಂದು ನನ್ನ ಗುಡಿಗೆ ತಂದು ಕೊಡು, ದೌಡ್ ತಂದು ಕೊಡು, ಮನ್ಕೋಬೇಡ ಅಂತ ಹೇಳಿದ. ಪಟ್ನ ಮಾಯದಂಗತ್ತು ಚಟ್ನ ಎಚ್ಚರಾತ್ರಿ ರೀ ದೇಸಾಯಿ ರೀ. ಕಂತಗ ನೋಡ್ರು ರೂಮ್ನ್ಯಾಗ ಮಾಡ್ಕೊಂಡಾರು. ಏನು ಹಿಂಗ್ಯಾಕ ಕನಸು ಬಿತ್ತು ಅಂದ್ರ, ಏನೋ ಹಳವಂಡಾಗಿರ್ಬೇಕಳತ್ ಮತ್ತೆ ಮಲ್ಕೊಂಡ್ರು. ನಿದ್ದೆ ಇತ್ತು. ಮತ್ತ ಕನಸಿನಾಗ ಹನುಮಪ್ಪ ಬಂದ. ಏ ದೇಸಾಯಿ ನಿನಗೇನ್ ಹೇಳಿನೆ, ಮತ್ತ ಮನ್ಕೊಂಡೇನ, 2 ವಸ್ತು ತಂದು ಕೊಡ್ತೀವಿ ಇಲ್ಲೋ ತಂದ್ರು. ಚಟ್ನ ಎದ್ದು ಕೂತ್ ನೋಡ್ರಿ ದೇಸಾಯಿ. ಚಟ್ನ ಎದ್ದು ಕೂತ್ರು. ಅವಾಗ ಅವ್ರ ಜೊತೆನೂ ಅವ್ರ ಹೆಣ್ಮಕ್ಳಿಗೆ ಎಚ್ಚರ. ಯಾಕ್ರಿ ಅಂದ್ರು. ಏನಿಲ್ಲ ಕನಸು ಬಿತ್ತು. ಏನ್ ಕನಸು ಬಿತ್ರಿ ಅಂದ. ಇಲ್ಲ ನಮ್ಮ ಕಂದಾಗಿ ಮನದೇವ್ರ ಹನುಮಪ್ಪ ಕನಸಿನಾಗ 2 ಸಲ ಬಂದ 2 ವಸ್ತು ಬೇಕಾಗಿ ಸದ್ದ ತಂದು ಕೊಡತ್ ಹೇಳ್ಯಾನು. 2 ವಸ್ತು ಬೇಕಾಗಿ ಸದ್ದ ತಂದು ಕೊಡತ್ ಹೇಳ್ಯಾನು. ಅದಕ್ಕೆ ಅಂದಾಗ ಮತ್ ಹನುಮಪ್ಪನ ಹೇಳಿದ್ರು ಹೋಗ್ರಲ್ಲ ಅಂದ. ಹನುಮಪ್ಪ ಎಲ್ಲ ಹೇಳ್ಯಾನ ಖರೆ ಖರೆ. ಇದು 2 ವಸ್ತು ಹೇಳಿ ಅಂದ. ಇದು ಅವಂಗಲ್ಲ, ಎದಕ್ಕಿವು ಅವನ ವಸ್ತು ಅಲ್ಲಿವ. ಅವ್ ಕೇಳಿದ್ರೆ ಒಯ್ಯಾಕ ಬರ್ತಿತ್ತು. ಆದ್ರ ಈ ವಸ್ತುಗಳನ್ನ ಕೇಳಲ್ಲ. ಅವನ ಅದ ಅಲ್ಲ, ಒಟ್ಟು ಕೇಳಲಿಲ್ಲ ಅನ್ಲಕ್ ಹೆಣ್ಮಗಳು. ಅವನ ಹೆಂಡತಿ ದೇಸಾಯರ ಹೆಂಡತಿ ಹೇಳ್ತಾವ ಧರ್ಮಪತ್ನಿ. ಹನುಮಪ್ಪ ಕನಸಿನಾಗ ಬಂದು ಹೇಳ್ಯಾನಿಲ್ಲ ನಮಗ. ಹೌದು ಹೇಳ್ಯಾನ. ಹಂಗಾರ ಓದು ಬಿಡ್ರಿ ಮತ್ತೆ ನಾವು. ಅವಾಗ ದೇಸಾಯಿ ಅವರು ಆ ಕಡೆ ಮಾಡಿ ಆಳುಗಳು ತರಿಸಿ 2 ವಸ್ತುಗಳನ್ನ ತಗೊಂಡ ಏನ್ ಮಾಡಿದ್ರ ಅಂದ್ರ ತಮ್ಮ ಕುದುರೆ ಹತ್ತೆ ಕಂಬಾಗಿ ಹೋದ್ರಿ. ಸರಿ ರಾತ್ರಿ ಆಗೈತಿ. ಹೋದ್ರು. ಹೋಗಿ ಹನುಮಪ್ಪನ ಗುಡಿ ಬಂದು ಕುದುರೆ ನಿಂದ್ರಿಸಿದ್ರು. ಕುದುರೆ ನಿಂದ್ರಿಸಿದಾಗ ಕೋಳ್ಯಾಗ ಸದಾಶಿವಪ್ಪನವ್ರ ಕುದುರೆ ನಿಂತಿತ್ತು. ಈ ಕುದುರೆ ಹೋಗಿ ನಿಂತ ಏನ್ ಮಾಡ್ತಾವಂದ್ರ ಸುಮ್ಮನೆ ನಿಂದ್ರಂಗಿಲ್ಲ. ಕುದುರೆ ಏನ್ ಮಾಡ್ತಾವ್ರಿ, ಹುಯ್ಗುಡ್ತಾವ. ಹುಯಿ ಮಾಡಿದ್ವು. ಇದು ಇಲ್ಲಿ ಹೊರಗೆ ನಿಂತು ಹುಯಿ ಮಾಡಬಾರ್ದು, ಅದು ಒಳಗೆ ನಿಂತು ಹುಯಿ ಮಾಡಿತು. ದೇಸಾಯಿ ಅವ್ರು ಒಳಗ್ ಹೋದ್ರು. ಕೋಳ್ಯಾಗ ಕುದುರೆ ನಿಂತದನ್ನ ನೋಡಿ ಗೊತ್ತಾಗ್ತಾವ್ರಿ. ನಮ್ಮ ಅಪ್ಪ ಬಂದ ನನ್ನ ಬಬಲಾದಿ ಅಪ್ಪ, ನಮ್ಮಪ್ಪ ಇದಕ್ಕೆ ಕೇಳ್ಯಾರ ಅನ್ನೋದು ಗೊತ್ತಾಗ್ತಾವ. ನಾವು ಕೇಳಿಲ್ಲ, ಇವ್ರಿಗೆ ಕೇಳ್ಯಾರ ಅಂತ ಹೇಳಿ ಏನ್ ಮಾಡೋದಿಲ್ಲ ಅಂದ್ರೆ ತಗೊಂಡ್ ಹೋಗಿ ಹನುಮಪ್ಪನ ಮುಂದೆ ಇರ್ತಯಪ್ಪ, ನೀ ಹೇಳಿದ ತಂದ ನೀ ತಗೋ ಅಂತ ಹೇಳಿ ಅವ್ರಿಗೂ ಕೊಡ್ಲಿಲ್ರಿ. ಹನುಮಪ್ಪನ ಮುಂದೆ ಇಟ್ಟು ಸುಮ್ ಹೋಗ್ಬಿಟ್ರು. ಅವ್ರು ಎದುರಿಸ್ಲಿಲ್ಲ, ಸುಮ್ ಹೋದ್ರು. ಅವ್ರು ಹೋಗಿ ಒಂದು ತಾಸಿನ ಮೇಲೆ ಹೊತ್ತು ಮತ್ತೆ ಸದಾಶಿವಪ್ಪನವ್ರು ಏ ನಿತ್ಯ ಹೇಳು ಅಂದ್ರು. ಯಪ್ಪ ನೋಡು ಹನುಮಪ್ಪ ಏನಾರ ವ್ಯವಸ್ಥೆ ಮಾಡ್ಯಾನ ಅಂದ್ರ. ಅವ್ರು ನೋಡ ಹನುಮಪ್ಪ ಏನಾರ ವ್ಯವಸ್ಥೆ ಮಾಡ್ಯಾನ ಅಂದ್ರ ನೋಡ್ತೀನಪ್ಪ ಅಂತ ಹೋಗ್ಬಿಡದ ಮುಂದಿದ್ದುವರಿ. ಉಳ್ಕೊಂಡೆ ಹನುಮಪ್ಪ ಅಂದ. ನೋಡ್ರಿ
ಉಳ್ಕೊಂಡ್ ಹಣಮಪ್ಪ ಕಪ್ಪಣ ಆ ಕಾಯಿ ಒಂದು ಬಟ್ಲ ಗ್ಲಾಸ ತಗೊಂಡು ಹೋಗಿ ಅಪ್ಪ ಕೊಟ್ಟ ಆನಂದ ಮಾಡಿದ. ಚಳಿ ಬಿಟ್ಟು ನೋಡ್ಲಿ ಈಗಂದ್ರ, ಕಂಡು ಬಿಟ್ಟು ನೋಡಿ ಈಗಂದ್ರು ಆರಾಮ್ ಮಲ್ಕೋಯಪ್ಪ ಅಂದ್ರ ಆರಾಮ್ ಮಲ್ಕೊಂಡ್ರು. ನಿದ್ದೆ ಇತ್ತು, ನಿದ್ದಿ ಜೋರಾತು. ಮುಂಜಾನೆ ಪಳಕ್ಕನ ಕಣ್ಣು ತೆಗೆದು 5 ಗಂಟೆ ಆಗಿತ್ತು. ಗಂಟೆ ಸಪ್ಪಳು ಕೇಳಾಕತ್ತಿತ್ತು. ಅವಾಗ ಕಂಬಾಗಿ ಹನುಮಪ್ಪನ ಪೂಜಾರಿ ಬಂದ ಕಸ ಹೊಡಿಯಾಕತ್ತಿದ್ರಿ. ಕಸ ಹೊಡಿಯಾಕತ್ತಿದ್ದ. ಕಸ ಹೊಡೆದು ಏನ್ ಮಾಡ್ದ ಅಂದ್ರ ನೀರು ಹೊಡೆದ. ಪೂಜೆ ಮಾಡ್ಬೇಕಲ್ಲ, ಪೂಜೆ ಮಾಡಕ್ ಬೆಂಕಿ ಅಗಸ್ಟಿಗೆ ಅವಾಗ ಏನ್ ಹಾಕ್ತಿದ್ರಿ, ಧೂಪ ದೀಪ ಎಲ್ಲ ಹಾಕಾಕ ಕುಳ್ಳಿನ ಬೆಂಕಿ ಮಾಡ್ತಿದ್ರು. ಇವೇನ್ ಮಾಡ್ತಾರಲ್ಲ ಗೊತ್ತಿಲ್ಲ. ಕುಳ್ಳಿನ ಬೆಂಕಿ ಅಗಸ್ಟಿಗೆ ಎತ್ತಿದ್ರು. ಒಡೆದದ್ದ ಹರಬಿ ಕಟ್ ಮಾಡ್ತಿದ್ರು. ಅದ್ರಾಗ 4 ಕುಳ್ಳು ಹಾಕಿ ಉರಿ ಹೆಚ್ಚಿ ಬಿಡ್ತಿದ್ರು. ಇವರೆಲ್ಲ ಮೂರ್ತಿ ತೊಳೆದು ಎಲ್ಲ ಸ್ವಚ್ಛ ಮಾಡಿ ಪೂಜೆ ಆಗ್ಬಿಡೋದು. ಅದು ನಿಗಿ ಬೆಂಕಿ ಹಾಕಿತ್ತು. ಕೊನೆಗೆ ಏನ್ ಮಾಡ್ತಿದ್ರು ಅಂದ್ರೆ ಆ ಬೆಂಕಿ ಧೂಪಾರತಿ ಹಾಕೊಂಡು ಹೋಗಿ ಅದ್ರ ಮ್ಯಾಲ ಊದ ಬೀದ ಹಾಕಿ ಮಂಗಳಾರತಿ ಮಾಡ್ತಿದ್ರು, ಗಂಟಾರಾಧನೆ ಮಾಡ್ತಿದ್ರಲ್ಲ. ಹಂಗ ಮಾಡ್ಕೋತ ಏನ್ ಮಾಡ್ದ ಅಂದ್ರ ಕಂಬಾಗಿ ಪೂಜಾರಿ, ಹನುಮಪ್ಪನ ಪೂಜಾರಿ ಬಂದ. ಮೊದಲ ತಂಡ್ಯಾಗ ಬಂದ, ಬೈಕೋತ ಬಂದ. ಹಂಗ ಬೈಕೋತ ಬಂದ, ಚಳಿ ಹೊಡೆದ. ಅಗಸ್ಟಿಗೆ ಹಚ್ಚಿದ, ನೀರ್ ತರಾಕ್ ಹೋದ. ನೀರ್ ತರಬಿಡ ಅಗಸ್ಟಿಗೆ ಯಾರಿತ್ರಿ, ಅಗಸ್ಟಿಗೆ ಯಾರಿತ್ತು. ಮತ್ತ ಬೈಕೋತ ಏನತ್ತಾನಂದ್ರ ಬೈತಾನವ. ಯಾರನ್ನ ಬೇಕತ್ತೆ ಅಂದ್ರ ಹನುಮಪ್ಪನ ಬೇಕತ್ತೆ. ಹನುಮಪ್ಪನ ಬೇಕತ್ತಾನ ಯಾರು? ಪೂಜಾರಿ. ಯಾಕಂದ್ರ ಬೇಯಾಕ ಒಂದು ಕಾರಣ ಆಗಿರ್ತದ. ಅಗಸ್ಟಿಗೆ ಚಳಿ ಐತಿ, ಏನ್ ಮಾಡಿದ್ರೆ 10 ಒಳಗೆ ಬರೀ ಬಗಿಲ ಬಡಿಯಾಕ್ತಿತ್ತು ಕಣ್ಣಿಗೆ. ಒಂದು ಸಾವನ ಊದ್ತಾನ, ಒಂದು ಸಾವನ ಕಣ್ಣ ಮೂಗ ಏನ್ ನೋಡ್ಬೇಕು. ಹೊಗೆ ಬಡದ್ರ ಅವ್ರಿಗೆ ಗೊತ್ತಿರ್ತದೆ ಅಲ್ಲಿ ಏನೇನು ಹೋಗ್ತಿರ್ತೈತೆ. ಕಣ್ಣಾಗ ಹೋಗ್ತಿರ್ತೈತೆ, ಮೂನ್ಯಾಗ ಹೋಗ್ತಿರ್ತೈತಿ. ಅವ್ರಿಗೆ ಊದಿ ಕೆಮ್ಮಾವ, ಹೊಗೆ ಬಡದ್ ಕೆಮ್ಮಾವ, ಕಣ್ಣಾಗ ನೀರು ಹೋಗ್ತಿತ್ತು. ಆಗ ಬಾಣಿ ಸೇರ್ತಿತ್ತು. ಹಂಗ ಒರೆಸ್ಕೊತ್ ಹಂಗ ಊದಿ ಏ ಕಂಬಾಗಿ ಹನುಮಪ್ಪ ಹಲಗಿನಿ ಹನುಮಪ್ಪನ ವೈಭವ ನೋಡು ಹಂಗ ಕೂತದೀನಿ ನಾನು. ಅವನ ವೈಭವ ನೋಡಿ ಹೆಂಗ್ ನಡೆದ ಹಲಗನಿ ಹನುಮಪ್ಪಂದ ಜೋಡ ನಂದಾದೀಪ ಹಚ್ಕೊಂಡ ನೋಡ ಅವನ್ ಹೆಂಗ ವೈಭವ ನಡೆದ. ನೀ ಕೂತದನ್ನ ಕರಿಮಾರಿ ಮಾಡ್ಕೊಂಡ ಯಾಕತ್ತೆ ಅವ ಕಾರಣ ಹನುಮಪ್ಪನ ತಂಡ ಎತ್ತಿ ಹಂಗ ಹನುಮಪ್ಪನ ಬೈತಾನ. ಪೂಜಾರಿ ಬೇದ ಕಡೆಗೆ ಶಿಟ್ಟಿಗೆ ಬಂದ ಜೋರು ಊಟ ಊದಿದ್ರೆ ಅದು ಒಮ್ಮೆ ಬಗ್ಗಿನ ಉಂಡೆ ಹಿಡಿದಿತ್ತು. ಆತನ ಗಡ್ಡ ಮೀಸಿ ಹುಬ್ಬ ತಲೆ ಕೂದ ಎಲ್ಲ ಹೋಗ್ಬಿಟ್ಟು ಅದು ಕಾದ ಒಮ್ಮೆಲೆ ಜೋರು ಉದಾಕ್ ಮೂರ್ತಿ ಒಳಗೆ ತಗೊಂಡ್ ಹೋಗಿ ಬಗ್ಗಿನ ಏನ್ ಉಡಿ ಹೈತ್ಲ ಗಡ್ಡ ಮೀಸಿ ಹುಬ್ಬ ತಲೆ ಕೂದ ಎಲ್ಲ ಕೂಡ ಸುತ್ತ ಹೋದ್ರು. ಇದನ್ನೆಲ್ಲಾ ನೋಡ್ಕೊತ ಕೂತಿದ್ರಿ ಸದಾಶಿವಪ್ಪನವರು. ಮುತ್ತಪ್ಪ ಒಳ್ಳತ್ ನಗಾಕ್ ಚಲೋ ಮಾಡಿದ್ರು. ಒಂದು ಸೌಂಡ್ ನಗತಾರ, ಬಿದ್ದು ನಗತಾರ. ಅವಾಗ ಮುತ್ತಪ್ಪ ಓಡಿ ಬಂದ, ಯಪ್ಪ ಆ ಪೂಜಾರಿ ಗತಿ ನೋಡೋಣ. ನಾವು ಪೂಜಾರಿ ಎಷ್ಟು ತ್ರಾಸ ಮಾಡ್ಕೊತೀವಿ ನೋಡು ಅಂದ. ಅಲ್ಲ ಬೆಳತನ ಬೇದನ್ನೇ ನಮ್ಮ ಅಪ್ಪಗೆ ವಸ್ತು ತಂದು ಕೊಡ್ಲಿಲ್ಲ ಅಂದ್ರೆ ನೀನು ಬಾಯಾಗ ಹೋಗಿತ್ತಂದ್ರೆ ನನಗೇನು ಮಾಡಿಲ್ಲ. ತನ್ನ ಸಂಕಟಕ್ಕಾಗಿ ಒಂದ್ ಏಟು ಬೇದ್ರ ಹನುಮಪ್ಪ ಹಿಂಗ್ ಮಾಡೋದನ್ನ ಗಡ್ಡ ಮೀಸಿ ಎಲ್ಲ ತೆರ್ಯಾಕ್ ಹೋದ ಸುಟ್ಟು ಬಿಡೋದ ಅಂದ. ಅವಾಗ ಸದಾಶಿವಪ್ಪ ಹೇಳ್ದ, ಏ ಹನುಮಪ್ಪನ ರಾಮ ಬೇದ್ರ ನಡೀತಿತ್ತು, ರಾವಣ ಬೇದ್ರ ನಡೀತಿತ್ತೇನೋ. ರಾಮ ಬೇದಾಗ ಹನುಮಪ್ಪ ಸುಮ್ ಇರ್ತಾನೋ, ರಾಮ ಬೇದಂಗ ರಾವಣ ಬೇದಂದ್ರ ಬಿಡ್ತಾನ? ನಾವು ಬಿಡಂಗಿಲ್ಲ. ನಕ್ ಇಟ್ರು. ಆ ನಂತರ ಆತನ ಕೂದಲ ಮೋದಿ ಎಲ್ಲ ಸುಟ್ಟು ಕರ್ರಗಾಯ್ತು. ಅವಾಗ ಸದಾಶಿವಪ್ಪ ಹೇಳ್ತಾರ, ಮುತ್ಯ ಇವತ್ತಿನಿಂದ ಹೇಳ್ತಾರ ನೋಡ್ರು, ಮುತ್ಯ ಇವತ್ತಿನಿಂದ ಈ ಕಂಬಾಗಿ ಪೂಜಾರಿಗಳು ಮನ್ಯಾಗ ಒಬ್ಬ ಬೋಳ ಮನುಷ್ಯ ಪ್ರತಿ ಒಬ್ಬ ಹುಟ್ಟತಾನ ನೋಡ್ರಿ. ಬೋಳ ಮನುಷ್ಯನ ಹುಟ್ಟತಾನ. ಹಂಗ ಅಂದ್ರ ಆತನ ಕೂದಲೇ ಇರಂಗಿಲ್ಲ, ಹಂಗ ಹುಟ್ಟತಾನ. ಇನ್ನ ಬೋಳ ಮನುಷ್ಯ ಒಬ್ಬ ಕಾಯಂ ಹುಡ್ತಾನ ನೋಡೋರಲ್ಲಿ ಅನ್ಕೋತಿದ್ರು. ಈಗಾದ್ರೂ ಕೂಡ ಕಂಬಾಗಿ ಪೂಜಾರಿಗಳು ಮನ್ಯಾಗ ಒಬ್ಬ ಮನುಷ್ಯ ಬೋಳದಲ್ಲಿ ಅವ ಹುಡ್ತಾನ. ಈಗಾದ್ರೂ ಕೂಡ ಇದನ್ನೆಲ್ಲ ನೋಡಿ ಆನಂದ ಪಟ್ಟ ಆಶೀರ್ವಾದ ಮಾಡಿ ಅಲ್ಲಿಗ ಮತ್ತ ಸದಾಶಿವಪ್ಪನವರು ಬಬಲಾದಿ ಕಡೆಗೆ ಮಾರನೇ ದಿವಸ ಬರ್ತಾರ. ಯಾಕಂದ್ರ ಮಹಾತ್ಮರ ಸೇವೆಯಲ್ಲಿ ಕೂಡ ಭಗವಂತ ಇರ್ತಾರ. ಮಹಾತ್ಮರ ಸೇವೆಯಲ್ಲಿ ಕೂಡ ಭಗವಂತ ಇರ್ತಾನೆ. ಯಾಕಂದ್ರ ಮಮ ಭಕ್ತೋ ಮಮೋ ಅಧಿಕ ಅಂತ ಹೇಳ್ಯ. ದೊಡ್ಡ ಭಕ್ತರು ನನಗಿಂತಲೂ ದೊಡ್ಡವರಪ್ಪ, ಅವರ ಸೇವೆಗೆ ಸದಾ ನಾನು ಇರ್ತನು ಅಂತ ಹೇಳ್ಕೊಂಡು ಬಂದಾನೆ. ಹಂಗ
ಇಲ್ಲೇ ಕಂಬಾಗಿ ಒಳಗ ಮಾಡಿರ್ತಕ್ಕಂತ ಲೀಲೆ ಅನೇಕ ಆಗಿತ್ತು. ಅವಾಗ ನಕ್ಕು ಆ ಪೂಜಾರಿಗಳಿಗೆ ಒಬ್ಬ ಬೋಳು ಮನುಷ್ಯ ಹುಟ್ಟುತ್ತಾನ. ಇನ್ನು ಮುಂದ ನಮ್ಮ ವಂಶಸ್ಥರು ಚಿಕ್ಕಯ್ಯಪ್ಪ ಹಲಗನೆ ಹಣಬಾಪನಂತೆ ಬಂದು ವಸ್ತಿ ಮಾಡಿದಾಗ ಏನ್ ಹೇಳಿದ, ನಮ್ಮ ದೊಡ್ಡಪ್ಪ ಸಿದ್ದರಾಮೇಶ್ವರ ಸಿಕ್ಕರಂದ್ರ ನಿನಗ ಜೋಡ ನಂದಾದೀಪ ಸತತವಾಗಿ ಉಳಿಲಿಪ್ಪ ಅಂತ ಹೇಳಿದ್ರು. ಹಂಗ ಜೋಡ ನಂದಾದೀಪ ಉಳಿಯಾಕತೈತಿ. ಇನ್ನ ನಮಗಿಷ್ಟ ಸೇವಾ ಮಾಡಿ ನಮ್ಮನ್ನ ಆಶೆ ಮುಕ್ತರನ್ನಾಗಿ ಮಾಡ್ಯಾನೋ ಕಂಬಾಗಿ ಹಣಮಪ್ಪದು, ಇವುಗಳಿನ ಹಲಗನೆ ಹಣಗಪ್ಪನಂಗ ಜೋಡ ನಂದಾದೀಪ ಬೆಳಗಲಿ ಅಂತ ಆಶೆ ಮಾಡಿ ಅಲ್ಲಿಗ ಸದಾಶಿವಪ್ಪನವರು ಬಬಲಾದಿ ಕಡೆಗೆ ಹೊರಟರು ಅಂತಕ್ಕಂಥ ಕಥೆ ಬರ್ತದ. ಅದಕ್ಕಾಗಿ ಅಂತ ಲೀಲೆಗಳನ್ನು ಮಾಡ್ತಾ ಮಾಡ್ತಾ ನೋಡ್ರಿ ಎಂತ ಅದ್ಭುತ ಲೀಲೆಗಳಿರ್ತಾವ. ದೇವರ ಸಕರ ಭಗವಂತನ ಸಕರ ಮಹಾತ್ಮರ ಸೇವೆಯೊಳಗ ಸೇರ್ಕೊಳ್ತಾವ. ಅದಕ್ಕೆ ಹೇಳಿದ್ರೆ ಭಕ್ತಿ ಆಗಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಇತ್ತಂದ್ರ ಭಗವಂತನ ಕೂಡ ಅಲ್ಲೇ ಏನಾಗ್ತಾನೋ ಅಂತ ಕೇಳಿದ್ರ ಅವರ ಸೇವಾ ಮಾಡಕ್ ಬರ್ತಾವ. ಭಕ್ತಿ ಎಂತ ಹೃದಯ ದಾಸಯ್ಯ ಮಾಡಿದಂತ ಹೃದಯ, ಭಕ್ತಿ ಎಂತ ಹೃದಯ ಶಿರಿಯಾಳ ಮಾಡಿದಂತ ಹೃದಯ, ಭಕ್ತಿ ಎಂತ ಹೃದಯ ಶಿಂದು ಬಲ್ಲಾಳ ಮಾಡಿದಂತ ಹೃದಯ, ಕೂಡಲ ಸಂಗಮ ದೇವ ಭಕ್ತಿ ಎಂತ ಹೃದಯ ನೀನು ಬಾಣನ ಬಾಗಿಲ ಕಾಯ್ದಂತ ಹೃದಯ. ಬಾಣಾಸುರ ಅಂತಕ್ಕಂಥ ದಾನವ ಶಿವನನ್ನು ಪೂಜೆ ಮಾಡಕತ್ತೀವಿ. 1,000 ಕೈಗಳಿದ್ದು ಹತ್ರ ಬಾಣಾಸುರ 1,000 ಕೈಗಳಿಂದ ಲಿಂಗ ಪೂಜೆ ಮಾಡ್ತಿದ್ದ. ಲೋಕದ ಜನ 1,000 ಕೈಗಳಿಂದ ಹೆಂಗ್ ಪೂಜೆ ಮಾಡ್ತಾನೆ ಇವನು ನೋಡಬೇಕಂತೇಳಿ ಪ್ರತಿನಿತ್ಯ 1,000 ಮಂದಿ 100 ಮಂದಿ ನೋಡಾವತ್ ಬಂದ. ಆ ಗದ್ದಲಕ್ಕೆ ಅವಾಗ ಲಕ್ಷ ಒಟ್ಟ ಏಕಾಗ್ರತೆಯಿಂದ ಲಿಂಗ ಪೂಜೆ ಮಾಡಕ್ ವಿಘ್ನ ಬರಾಕಿತ್ತು. ಅವಾಗ ಶಿವನನ್ನ ಕುರಿತು ಪ್ರಾರ್ಥನೆ ಮಾಡ್ಕೊಂಡ ಶಿವ ಪ್ರತ್ಯಕ್ಷ ಆದಂತ. ಶಿವ ಪ್ರತ್ಯಕ್ಷ ಆದಾಗ ಏನ್ ಬೇಕಪ್ಪ ಅಂತಂದ್ರ, ನಾನು ಮಾಡುವ ಲಿಂಗ ಪೂಜೆಗೆ ವಿಘ್ನ ಆಗತೈತಿ, ಇವರಿಂದ ಇವನ್ನೆಲ್ಲ ನನ್ನ ಪೂಜೆ ಕೋಲೆ ಹೊರಗಡೆ ನಿಲ್ಲಿಸ್ಬೇಕು, ನೀನ ಬಾಗ್ಲ ಕಾಯ್ಬೇಕು ಅಂದ. ಶಿವನ ಬಾಣಾಸುರನ ಬಾಗ್ಲ ಕಾಯ್ತಾನು. ಬಾಣಾಸುರ ಯಾರನ್ನ ಪೂಜೆ ಮಾಡಕತ್ಯಾನೋ ಆ ಶಿವನನ್ನೇ ಪೂಜೆ ಮಾಡಕತ್ಯಾನ. ಆದ್ರೆ ಆ ಶಿವ ಅವನ ಪೂಜೆಗೆ ವಿಘ್ನ ಬರಬಾರ್ದಂಗ ಹೊರಗೆ ನಿಂತು ಬಾಗ್ಲ ಕಾಯಕತ್ಯಾನ. ಆ ರೀತಿಯಾಗಿರ್ತಕ್ಕಂಥದ್ದು ಭಕ್ತಿ ಅನ್ನತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡಿದ್ರೆ ನಮಗೂ ಕೂಡ ಭಗವಂತನ ಅನುಗ್ರಹ ಆದ್ರ ಬಹಳ ಕಷ್ಟ. ಭಕ್ತಿ ಅಂತಕ್ಕಂಥದ್ದು ಬಹಳ ಕಷ್ಟ. ಭಕ್ತಿ ಅಂದ್ರೆ ಏನ ಅಂದ್ರ ಅದು ಹೋಗುತ್ತಲೂ ಕುರಿಯುತ್ತದೆ, ಬರುತ್ತಲೂ ಕುರಿಯುತ್ತದೆ. ಗರಗಸ ಇದ್ದಂಗತ್ತ ಭಕ್ತಿ. ಭಕ್ತಿ ಅಂದ್ರೆ ಗರಗಸ ಇದ್ದಂಗ. ಬಡಗ್ಯಾರ ಕಡೆ ಹೋಗಿ ಒಂದು ಕೊಡ್ಡ ಹೋಗಿದ್ರ ಕೊರಿತಿರ್ತಾರ ಗರಗಸದಿಂದ. ಅದು ಹಿಂಗ್ ಹೋಗಾಗ ಕೊಯ್ತೈತಿ, ಬರಾಗ ಕೊಯ್ತೈತಿ. ಭಕ್ತಿ ಮಾಡಾಕತ್ತೀವಿ ಅಂದ್ರೆ ಹಂಗಾದ ಹಿಂಗ್ ಹೋಗಾಗ ಕೊಯ್ತೈತಿ, ಬರಾಗ ಕೊಯ್ತೈತಿ. ಕಷ್ಟ 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 ಐತಿ ಅಂದ್ರು ಕೂಡ ಏಕಚಿತ್ತದಿಂದ ಅದನ್ನ ಭಕ್ತಿಯ ರೂಪಕ್ಕೆ ತಂದೀವಿ ಅಂದ್ರ ಆ ಭಗವಂತ ಒಲಿತಾನ. ಈ ರೀತಿಯಾಗಿ ಅಲ್ಲಿ ಸದಾಶಿವಪ್ಪನಲ್ಲಿ ನಡೆದು ಹೋಗ್ತಾರ. ಮುಂದ ಒಂದು ದಿವಸ ಸದಾಶಿವಪ್ಪನವರು ಮಠದೊಳಗಿದ್ರು. ಏನೋ ಒಂದು ಕಾರ್ಯ ಹೇಳಿದ್ರು, ಮುತ್ತಪ್ಪ ಮರ್ತಿದ್ದದು. ಏನೋ ಒಂದು ಕಾರ್ಯ ಹೇಳಿದ್ರು, ಮುತ್ತಪ್ಪಗ ಮರ್ತಿದ್ದ. ಶಿಫ್ಟ್ ಬಂದ ಬೆತ್ತ ತಗೊಂಡು ಬಡ್ದಿದ್ರು ಶಿಸ್ತು. ಯಾರನ್ನ? ಮುತ್ತಪ್ಪನ ಬಡ್ದಿದ್ರು. ಬೆತ್ತ ತಗೊಂಡು ಮುತ್ತಪ್ಪನ ಬಡದಿದ್ರು. ಅವ್ನು ಶಟ್ಕೊಂಡಿದ್ವಿ ಮ್ಯಾಲ. ಶಟ್ಕೊಂಡ ಮಠ ಬೆಟ್ಟ, ಮಠದ ಮುಂದೆ ಒಂದು ಗಿಡ ಇತ್ತು, ಅಲ್ಲಿ ಗಿಡದ ಬಡ್ಡಿಗೆ ಬಂದು ನಿಂತಿದ್ದ. ಆ ಸಮಯಕ್ಕೆ ಏನಾಕೈತಿ ಅಂತ ಕೇಳಿದ್ರ, ಮಧುಗುರಿಕಿ ಗೌಡ್ರು ದಂಪತಿ ಸಮೇತವಾಗಿ ಮಠಕ್ಕೆ ಬರ್ತಾ. ಆ ಸಮಯಕ್ಕೆ ಬಬಲಾದಿಗೆ ಮಧುಗುರಿಕಿ ಗೌಡ್ರು ದಂಪತಿ ಸಮೇತರಾಗಿ ಬಂದ್ರು. ಫಲ ಪುಷ್ಪ ಹೂ ಹಾವ ಎಲ್ಲವನ್ನು ತಗೊಂಡು ಭಕ್ತಿಯಿಂದ ಮಗುಳಾಗಿತಾ ಆ ಅಪ್ಪನ ಸನ್ನಿಧಾನಕ್ಕೆ ಬಂದ್ರು. ಬಂದ ಏನ್ ಮಾಡಿದ್ರ ಅಂದ್ರ ಅಪ್ಪನ ದರ್ಶನ ಮಾಡಿದ್ರು. ಗದ್ದಿಗೆ ದರ್ಶನ ಮಾಡಿ ಹೋಗಿ ಕುಂತಾಗ ಸದಾಶಿವಪ್ಪನವ್ರು ಕೇಳ್ತಾರ, ಯಾಕ್ರಿಪ್ಪ ದಂಪತಿಗಳ ಸಮೇತರಾಗಿ ಬಂದಾರೆ ಗೌಡ್ರ, ಏನಿದು ಅಂದಾಗ, ಯಪ್ಪ ಏನ್ ಹೇಳೋದ ಗೊತ್ತೈತಿ, ನಮಗೂ ಏನಾರ ಮಗನ ಕರುಣೆ ಮಾಡುವ ಒಂದು, ನಮಗೂ ಮಕ್ಕಳೆಲ್ಲ ಮಕ್ಕಳನ್ನ ಕರುಣೆ ಮಾಡುವ ಅಂದಾಗ ಸದಾಶಿವಪ್ಪನವ್ರು ಅಂದ್ರೆ, ಹೇ ಎಲ್ಲಿ ಮಕ್ಕಳು, ಈ ಜನ್ಮದಾಗ ನಿಮ್ ಮಕ್ಕಳ ಇಲ್ಲ, ಹೋಗಿ ಅಂದ್ಬಿಟ್ರು. ನಿಮ್ ಮನೆ ಬರ್ದಾಗ ಮಕ್ಕಳ ಇಲ್ಲ, ಹೋಗ್ರಿ, ನಿಲ್ಲದ್ ಕೊಡ್ಲಿ, ಹೋಗ್ರಿ ಅಂದ್ಬಿಟ್ರು. ಮತ್ತ ಅವ್ರ ಹಂಗಂದಾಗ ಗತಿ ಏನ. ಅವಾಗ
ಎಷ್ಟು ಆನಂದದಿಂದ ಹೋಗಿದ್ರು ಮಧುಗುಂಟಿ ಗೌಡ್ರು ದಂಪತಿಗಳು. ಅಷ್ಟ ಸಪ್ಪಗೆ ಮಾಡ್ಕೊಂಡು ಹೊರಗೆ ಬಂದ್ರು. ಹೊರಗೆ ಮಾಡಿ ಅವು ಆಕೆ ಹಂಗೆ ಕಣ್ಣೀರು ಒರ್ಸ್ಬೋದು ಹೊರಗೆ ಬಂದು. ಗೌಡ್ರು ಹಾಗ ಮುಂದೆ ನಡೆದಿದ್ರು. ಅವು ಕಣ್ಣೀರು ಒರ್ಸ್ಬಿಟ್ಟು ಹಿಂದೆ ಹೋದ್ಲು. ಮುತ್ತಪ್ಪ ಕೂತಿದ್ಲ ಹೊರಗೆ ಗಿಡದ ನೆರಳಿ ಕೂತಿದ್ದವ. ಇವರು ಕಣ್ಣೀರ್ ಹಾಕೋತ ಹೋಗುದನ್ನ ನೋಡಿದ ಗೌಡ್ರ ಅಂತ ಓಡಿ ಬಂದು, ಯಾಕ್ರಿ ಗೌಡ್ರ ಹೋಗಾಗ ಎಷ್ಟು ಚಂದ ಒಳಗೆ ಹೋಗಿದ್ರಿ ನಕ್ಕೋತ, ಈಗ ಯಾಕೆ ಹಿಂಗ ಅಂದ. ಏನಿಲ್ಲಪ್ಪ ಮುತ್ತಪ್ಪ, ಅಪ್ಪನಂತಕ್ಕ ವಂಶದ ಕುಡಿ ಕೇಳಾಕ್ ಬಂದಿದ್ಯೋ ಅಂದ್ರು. ಏನಂದ ಅಪ್ಪ ಅನ್ನೋ. ನಿಮ್ಮ ಮನೆ ಬಾರ್ದ ಮಕ್ಕಳೆಲ್ಲ ಹೋಗಂದ ನಾನು. ಹಂಗ ಸುಳ್ಳು ಹೇಳಾಕ್ತಾನ ಬರ್ರಿ ಅಂದ. ನೋಡ್ರಿ ಯಾಕೆ ಬಡದಿದ್ರಲ್ಲ ಮೊದ್ಲ ಸಿಟ್ಟು ಬಂದಿತ್ತಾರ ಮ್ಯಾಲ. ಅವ್ ಮುದಕ ಹಿಂಗ ಸುಳ್ಳು ಹೇಳಾಕ್ತಾನ ಬರ್ರಿ ಗೌಡ್ರ ನಿಮಗೇನ್ ತಿಳಿದಿತ್ತಿ ಅಮ್ಮ. ಹಿಂಗ್ಯಾಕೆ ಹೋಗ್ಬಿಟ್ಟಪ್ಪ ಅಂದ. ಆ ಮುದುಕಗ ವಯಸ್ಸಾಗಿದ್ದೆ ಅರಮೂರ ಹಾರಾಕತ್ತಿದ್ರಿ ಅನ್ನ. ಅಲ್ಲಿ ವಯಸ್ಸಿನಾಗ ಅದಾರ ಇನ್ನ ಅವ್ರ ವಯಸ್ಸಿನವ್ರದಾರ ಈಗ ಅರಮೂರ ಹಾಕ್ತೈತಿ ಏನ್ ಮಾತಾಡಕ್ತೀವಿ. ನಿಮಗ್ ಗೊತ್ತಿಲ್ಲ ಬರ್ರಿ 24 ತಾಸು ಅವ್ರ ಜೋಡಿ ಇರ್ತೇನೆ ನಾನು, ನಿಮಗೇನ್ ಗೊತ್ತೈತಿ. ಆ ಮುದಕ ಅರಮೂರ ಹಾಗೆ ಉಲ್ಟಾ ಪಲ್ಟಾ ಮಾತಾಡಕತ್ತಾನ ಈಗ ಅಂದ್ರ ಅವ್ರ ನಿಮ್ಗೇನ್ ಹೇಳ್ಯಾನ ಈಗ ಇದಕ್ ಸತಾತಾರ ಏಕವಚನ ಮಾತಾಡೋದು ಈಗ ಸತಾತಾರ. ಹೌದಿಲ್ಲ? ಮತ್ ಏನಿಲ್ಲ ಎಂತಿಲ್ಲ ಏಕವಚನ ಮಾತಾಡಿದ್ರ ಬಡಿಗ್ ಬೀಳ್ತಾವ. ಹೌದಿಲ್ಲ? ಸತ ಅಂದ್ರ ಪ್ರೀತಿ ಹೆಚ್ಚಿರ್ತೈತಿ. ಆ ಪ್ರೀತಿ ಹೆಚ್ಚಾದಾಗ ಏಕವಚನ ಬರ್ತಿರ್ತಾವ. ಅವಾಗ ಹೇಳ್ತಾರ ಮುತ್ತಪ್ಪ ಮುದುಕ ಏನ್ ಹೇಳಿದ್ರಿ ನಿಮಗ ಅಂದ. ಮಕ್ಕಳ ಆಗುದಿಲ್ಲ ಅಂತ ಹೇಳ್ಯಾರಪ್ಪ. ಹಂಗಾರ ಕೇಳ್ರಿ ನಾವು ಏನ ಅವ ಆಗುದಿಲ್ಲ ಅಂದ್ರ ಅಕ್ಕವು, ಅಕ್ಕ ಅಂದ್ರ ಆಗುದಿಲ್ಲ. ಉಲ್ಟಾ ಹೇಳಕತ್ತೇನ ಈಗ ಅವನ್ನ ಉಲ್ಟಾ ಹೇಳಕತ್ತೇನ. ಆಗುದಿಲ್ಲ ಅಂದ್ರೆ ನಿಮಗ ಅಕ್ಕವು, ಅಕ್ಕ ಅಂದ್ರ ಆಗುದಿಲ್ಲ. ಹೆಂಗ ಮುತ್ತಪ್ಪರ ಅದನ್ನ ವಿಚಾರ ಮಾಡ್ಬೇಡ್ರಿ. ಬರೀ ಗೌಡ್ತ ತಮ್ಮ ಕಿಶಾಗಿ ಆ ಕಾರ್ಯಕ್ಕೆಲ್ಲ ತುಗಾಯವ ತಿನ್ನು ಅಪ್ಪನ ಹೆಸರು ಮ್ಯಾಲ ನಾಮಸ್ಮಾನ ಮಾಡ್ಕೊಂಡು ತಿನ್ನು. ಮುಂದಿನ ವರ್ಷ ಅಂದ್ರೆ ಗನ್ ಹಿಡಿತು ಹೋಗಿ ಅಂತ ಅವ್ ಅಂದ್ರು. ಯಪ್ಪ ಒಳಗ್ ಕೂತ ಪರಮಾತ್ಮನ ಇಲ್ಲ ಅಂದ ಅವ. ಅವಂಗ ತಾನ ಹೋಗ್ನಿ ಅನ್ನ. ಬಾಳ ಮಂದಿ ಕೇಳಾಕತ್ತಾರ ನೀನ್ ಎತ್ತಾನು ತಲೆ ಕೆಟ್ಟೈತೆ ಅವಂದು. ನೀ ಹೋಗ್ರಿ ತಾನ ಅಕ್ಕ ನೋಡು ಅಂದ. ಅವನ ಹೆಸರು ಮೇಲೆ ತಿನ್ನು ಅಂದ. ನೋಡ್ರಿ ಮತ್ ಅವನ ಹೆಸರು ಹೇಳಿ ತಿನ್ನು ಅಂದ. ಆಯ್ತಪ್ಪ ಅಂತ ಹೋದ್ರು. ಅವನು ಹೇಳ್ದಂಗನ ಆ ತಾಯಿ ಮಾರನೇ ದಿವಸ ಸ್ನಾನಾದಿಗಳನ್ನ ಮಾಡಿ ಪವಿತ್ರವಾಗಿ ಆ ತಾರೀಖವನ್ನ ಪೂಜಾ ಮಾಡ್ಕೋತ ಸ್ವೀಕಾರ ಮಾಡಿದ್ಲು. ಮುತ್ತಪ್ಪ ಹೇಳ್ದಂಗ ವರ್ಷ ತುಂಬುದೊಳಗ ಆ ತಾಯಿ ಗರ್ಭವನ್ನ ಧರಿಸಿ ಗಂಡ ಮಗನ ಹರಿದ್ರು. ನೋಡ್ರಿ ಎಂತಾದ ಶಕ್ತಿ ಇರ್ತೈತಿ. ಎಂತ ಶಕ್ತಿ ಇತ್ತು. ಒಂದು ವರ್ಷ ತುಂಬುದ್ರೊಳಗ ಗಂಡ ಮಗ ಆತು. ಆ ಮಗು ಹುಟ್ಟಿ ಆನಂತರ ಜವಳ ತೆಗಿಸಕ್ ಅಲ್ಲೇ ಬಂದ್ರು. ಎಲ್ಲಿ ಬಬಲಾದಿಗೆ ಬಂದ್ರಲ್ಲ. ಅಪ್ಪನವ್ರು ಒಳಗಿದ್ರು ಸದಾಶಿವ ಅಪ್ಪನವರು. ಇವ್ರು ಬಂದ್ರು ದಂಪತಿ ಸಮೇತ ಕುಟುಂಬ ಸಮೇತ ಎಲ್ಲರೂ ಕೂಡ ಬಂದು ಬಾಂಧವ್ರು ಎಲ್ಲ ಕೂಡ ಬಂದ್ರು. ಅವಾಗ ಸದಾಶಿವಪ್ಪನ ಏರ್ ಗೌಡ್ರ ಹಿಂಗ ಬಂದ್ರಿ ಅಪ್ಪ ನಿಮ್ ದರ್ಶನಕ್ಕೆ ಬಂದ್ವಿ ಬರ್ರಿ ಬರ್ರಿ ಅಂತ ಹೇಳಿ ಹಾಗೆ ಕೂತ್ರು. ಆಶ್ರಮದ ಮೇಲೆ ಕೂತಿದ್ರು. ಸದಾಶಿವಪ್ಪನವರು ತೆಳಗ್ ಕೂತ್ರು. ತಂದ ಅವ್ವ ಕೂಸ್ ಕೈಯಾಗ ಕೊಟ್ರು. ಅಲ್ಲ ಯಾರು ಕೂಸ್ಪ ಚಂದ ಐತ್ಲ ಅಂದ್ರು. ಬಹಳ ಸುಂದರವಾಗ್ಯದ. ಯಾರು ಕೂಸು ಅಂದಾಗ ಯಪ್ಪ ನಿಮ್ಮ ಆಶೀರ್ವಾದ ನಮ್ಮದ ಅಂದ್ರು. ನಿಮ್ಗೆ ಹೆಂಗ್ ಮಕ್ಕಳು ಮಕ್ಕಳ ಇಲ್ಲ ನಾ ಹೇಳಿ ನಿಮ್ಗೆ ಹೆಂಗ್ ಮಕ್ಕಳು ಇದೆ ನಿಮ್ಮದೆಲ್ಲ ಬರ್ತೈತಿ ಮಗ ಇದು ಮಗ ಅಂದ. ಅವಾಗ ಗೌಡ್ರು ಹೇಳ್ತಾರಪ್ಪ ನೀವೆಲ್ಲ ಇಲ್ಲ ಹೇಳಿ ಕಳಿಸಿದ್ರಿ. ಹೊರಗೆ ಹೋಗುವ ಜ್ಞಾನ ಮುತ್ತಪ್ಪ ಎದ್ದು ಬಂದ. ಮುತ್ಯ ಹೇಳುದು ಉಲ್ಟಾ ಪಲ್ಟಾ ಮಾಡಾಕತ್ಯಾನು. ಅದಕ್ಕ ಅಕ್ಕ ಅಂದ್ರ ಆಗಂಗಿಲ್ಲ, ಆಗಂಗಿಲ್ಲ ಅಂದ್ರ ಅಕ್ಕವು, ಆಗಂಗಿಲ್ಲ ತಿಳಿಯಲ್ಲ ಅಕ್ಕ ಅವ್ರು ತಿಳಿ ಯಾರ ಕಾರಿ ಕೊಟ್ಟ ಹೆಸರು ಮೇಲೆ ಸ್ವೀಕಾರ ಮಾಡುವ ಮಕ್ಕಳ ಅಕ್ಕ ಅಂದ್ರು. ಅದು ಸ್ವೀಕಾರ ಮಾಡೋದ್ ಆಗೈತಿ ಗಂಡ ಮಗ. ಮುತ್ತಪ್ಪ ಅವ್ರಂತ ಕಿಲ್ಲ ಆ ಕಡೆ ತಿರುಗಿ ಗಾಡಿ ಕಡೆ. ಮುತ್ಯ ಅಂದ್ರ ಯಪ್ಪ ಅಂದ. ಮಗನ ನನ್ನ ಮಿರ್ಸಂಗ್ ಬೆಳೆದ್ಲು ಅಂದ್ರು. ನೋಡ್ರಿ ನನ್ನ ಮಿರ್ಸಂಗ್ ಬೆಳೆದ್ಲ್ಯಾ ಯಾಕೋ ಮಗನ ಅಂದ್ರು. ಅವಾಗ ಮುತ್ತಪ್ಪ ಕಡೆ ಗಾಡಿ ಕಡೆ ನಿಂತು ಹೇಳ್ತಾನ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು. ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು. ನೀನು ಬೇಡ ನಿನ್ನ ಹಂಗು ಬೇಡ ನನಗೆ. ನಿನ್ನ ಹೆಸರು ಒಂದಿದ್ರೆ ಸಾಕಪ್ಪ. ಜಗತ್ತನ್ನ ಗೆಲ್ಲುವಂತ ಶಕ್ತಿ ಅದರೊಳಗದ. ನೋಡ್ರಿ ಎಂತಾದ ಮಾತು. ಅವಾಗ ಸದಾಶಿವಪ್ಪನವ್ರು ಖುಷಿ ಎಂತಾದ ಖುಷಿ ಆತಂದ್ರ ಆನಂದ ಚಂದ್ರ ಬಂದು ಆಶೀರ್ವಾದ ಮಾಡಿ ಆ ಕುಟುಂಬ ಸಮೇತ ಬಂದಿರ್ತಕ್ಕಂಥ ಸದ್ಭಕ್ತರಿಗೆ ಒಂದು ಮಾತನ್ನ ಹೇಳ್ತಾರೆ. ಏನ್ ಅದ್ಭುತವಾದ ಮಾತನ್ನ ಹೇಳಿದ್ರಂದ್ರ ನೋಡ್ರು ಯಾರು ಮನಮುಟ್ಟಿ ಗುರುವಿನ ಸೇವಾದೊಳಗ ಮಾಡ್ತಿರೋ
ಯಾವ ಗುರುವಿನ ಮಠದೊಳಗೆ ಯಾವುದೇ ಒಂದು ವಸ್ತು ಅಲ್ಲಿ ಬಿದ್ದಿದ್ರು ಕೂಡ ಅದಕ್ಕ ಆ ಗುರುವಿನ ಶಕ್ತಿನ ಬಂದಿರ್ತದ, ಅಲ್ಲಿ ಯಾವುದು ಸುಳ್ಳಾಗಂಗಿಲ್ಲ. ನೋಡು, ನನ್ನ ಮಾತು ಸುಳ್ಳಾತು, ನನ್ನ ಶಿಷ್ಯನ ಮಾತು ಸತ್ಯ ಆತು. ಯಾಕಂದ್ರ ಅಲ್ಲೇ ಭಗವಂತ ನಾನು ಸುಳ್ಳು ಮಾಡಿದ್ರು ಆ ಶಿಷ್ಯನ ಮಾತು ಸುಳ್ಳಾಗಕ್ಕೆ ಬಿಡಂಗಿಲ್ಲ, ಶಿಷ್ಯನ ಮಾತು ಸುಳ್ಳಾಗಕ್ಕೆ ಬಿಡಂಗಿಲ್ಲ. ಮಮೋ ಭಕ್ತೋ ಮಮೋ ಅಧಿಕ ಅಂತ ಹೇಳ್ಯಾನ. ನಾನು ಭಕ್ತರು ನನಗಿಂತಲೂ ದೊಡ್ಡವರಂತ ಭಗವಂತನ ಹೇಳ್ಯಾನು. ಅದಕ್ಕಾಗಿ ಯಾರು ಮನಮುಟ್ಟಿ ಸೇವಾ ಮಾಡ್ತಿರೋ ಅವ್ರಿಗೆ ಗುರುವಿನ ಒಂದು ಶಕ್ತಿನ ಅವರಲ್ಲಿ ಅದ್ಭುತವಾದ ಶಕ್ತಿ ಬಂದಿರ್ತದ. ಈ ಬಬಲಾದಿ ಒಳಗ ಏನು ಈ ಮಠದೊಳಗ ಐತಲ್ಲ, ಈ ಬಬಲಾದಿ ಮಠದೊಳಗ ಏನು ಒಂದು ಕಲ್ಲ ಹಿಡಿ ಕೂಡ ಏನದಾವ ಅವಕ್ಕೆಲ್ಲಕ್ಕೂ ಪ್ರತಿಯೊಂದಕ್ಕೂ ಶಕ್ತಿ ಅದಪ್ಪ. ಅದಕ್ಕಾಗಿ ಮನಮುಟ್ಟಿ ನೀವು ಇಲ್ಲಿ ಸೇವಾ ಮಾಡಿ. ಯಾರ ಮನಸ್ಸು ಮುಟ್ಟು ಕೊಟ್ಟು ಸೇವಾ ಮಾಡ್ತಿರೋ ಅವರು ಗುರುವಿನ ಏನಾಗ್ತಾರೆ, ಪ್ರತಿರೂಪವೇ ಆಗುತ್ತ. ಕಿಚ್ಚಿನೊಳಗೆ ಬಚ್ಚಿಟ್ಟ ಬಯಕೆಯಂತೆ. ಕಿಚ್ಚಿನ ಕೋಲ ಇಟ್ಟಿರ್ತಾರ. ಕಿಚ್ಚಿನ ಕೋಲ ಇಡೋದು ಹೆಂಗ್ರಿ? ಒಲೆ ಹಚ್ಚಿರ್ತಾರಿಲ್ಲ, ಅದ್ರ ಒಂದು ಕಡ್ಡಿಗೆ ಹಾಕಿ ಇಟ್ಬಿಡ್ರಿ, ಅದನ್ನ ಕೈ ಮುಟ್ಲಾರ ಬಿಡ್ರಿ, ಉಳಿ ಹಚ್ಚಿ ಸುಟ್ಟ ಅದ್ ಹೆಂಗ್ ಕಾಣ್ತಿರ್ತೈತ್ರಿ? ಹೆಂಗ್ ಕಾಣ್ತಿರ್ತೈತಿ? ಕೋಲಿನ ಗತಿನ ಕಾಣ್ತದೆ. ಮುಟ್ಟಿದ್ರ ಬೂದಿ ಆಕೈತಿ, ಆದ್ರೆ ಕಾಣುದಿಲ್ಲ. ಯಾಕಂದ್ರ ಸದ್ಗುರುನಾಥ ಏನ್ ಮಾಡ್ತಾನ ಅಂದ್ರ ತನ್ನ ಸ್ವರೂಪವನ್ನೇ ಮಾಡ್ಕೊಳ್ತಾನ. ಸದ್ಗುರುನಾಥ ತನ್ನ ಸ್ವರೂಪವನ್ನೇ ಮಾಡ್ಕೊತಾನ, ತನ್ನ ಶಕ್ತಿಯನ್ನೇ ಶಿಷ್ಯನಿಗೂ ಕೊಡ್ತಾನ. ಅದು ನಿಜವಾಗಿರ್ತಕ್ಕಂಥ ಸೇವಾ. ಅದಕ್ಕೆ ಹೇಳ್ತಾರೆ, ಗುರುಕೃಪಾ ಬಲವೇ ಶಿಷ್ಯರಿಗೆ ಜೀವ, ಗುರುಕೃಪಾ ಬಲವೇ ಲಿಂಗಾಂಗ ಸಮರಸದ ಮುಂದೆಳೆದು, ಗುರುಕೃಪಾ ಬಲವೇ ವೀರ ಸೇವನ ಬಲವೆಳೆದು, ಗುರು ಸೇವೆ ಮಾಡಿ ಗುರು ಕೃಪೆಯ ಪಡೆಯಂದ ನಮ್ಮ ಮುರುಡಗಿರಿ ಅನ್ನದಾನೇಶ ಅಂತ ಹೇಳಿ ಮುಂಡರಗಿ ಜಗದ್ಗುರುಗಳು ವಚನವನ್ನು ಹೇಳ್ಕೊಂಡು ಬರ್ತಾರೆ. ಗುರುಕೃಪಾ, ಗುರುವಿನ ಕೃಪಾ ದೃಷ್ಟಿಯಿಂದ ಮ್ಯಾಲ ಇತ್ತು ಅಂದ್ರ ನೋಡ್ರಿ, ಗುರು ಅಂತಕ್ಕಂಥ ಸ್ಥಾನ ಎಂತಾದಿರ್ತೈತಿ ಅಂದ್ರ, ನಿಮ್ಮ ಜಾತಕದೊಳಗೆ ಎಲ್ಲಾರ ಕುಂಡ್ಲಿ ಹಾಕ್ಸಿದ್ರಂದ್ರ ಈ ವರ್ಷ ನಿಮಗ್ ಗುರು ಬಲ ಐತಪ್ಪ, ಮದುವೆ ಆಕೈತಿ ಅಂತ ಹೇಳ್ತಾರ. ಈ ವರ್ಷ ನಿಮ್ಗೆ ಗುರುವಿನ ಕೃಪಾ ಬಹಳ ಐತಪ್ಪ, ಧನ ಸಂಪಾದನೆ ಮಾಡಿದ್ರೆ ಸಾಕಷ್ಟು ಸಂಪತ್ತು ಹರಿದು ಬರ್ತೈತಿ ಅಂತ ಹೇಳ್ತಾರ. ಈ ವರ್ಷ ನಿನಗ ಗುರುವಿನ ದೃಷ್ಟಿ ನಿಮ್ಮ ಮ್ಯಾಲ ಐತಪ್ಪ, ಸಾಕಷ್ಟು ಭೂಮಿ ಗಳಿಸ್ತೀರಿ, ಸಾಕಷ್ಟು ಆನಂದದಿಂದ ಪ್ರವಾಸ ಮಾಡ್ತೀರಿ, ತೀರ್ಥ ಯಾತ್ರೆಗಳನ್ನು ಮಾಡ್ತೀರಿ, ಎಲ್ಲ ತಟಸ್ಥವಾದ ಕಾರ್ಯಗಳೆಲ್ಲ ನಡೀತಾವ ಅಂತ ಜ್ಯೋತಿಷ್ಯರು ಹೇಳ್ತಾರ. ಯಾಕಂದ್ರ ಗುರುಕೃಪೆ ಅಂತದ್ದು ಬಿತ್ತಿರ್ತಕ್ಕಂಥ ಕಾರ್ಯಗಳು ಸಫಲವಾಗಿ ನಡೀತಾವ. ಯಾವಾಗ ಅಂದ್ರೆ ಗುರುವಿನ ಕೃಪಾ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಗುರು ಸೇವೆಯನ್ನ ಮಾಡಬೇಕು. ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು, ಭಗವಂತನ ನಾಮಸ್ಮರಣೆ ಮಾಡ ಸಾಕು. ಭಗವಂತನ ನಾಮಸ್ಮರಣೆ ಕುಂಡಿಸ್ರಲ್ಲಿ ಕುಂಡಿಸ್ರವರು ಅದಕ್ಕೆ ಹೇಳ್ತಾರೆ ಪುರಂದರದಾಸರು, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯಿತು. ಆ ಮರ ಈ ಮರ ಎಂದು ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯಿತು. ವಾಲ್ಮೀಕಿ ಮಹರ್ಷಿ ವಾಲಿ ಕೊಳ್ಳೆ ಇದ್ದು ಮೊದಲು, ಹೌದಿಲ್ಲ? ಕತಿ ಕೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ತಾನೋ, ವಾಲಿ ಕೊಳ್ಳೆ ಅಂತ ಅವನ ಹೆಸರು. ಅವನ ಕೆಲಸ ಏನ ಅಂದ್ರ ಹೋಗಿ ಬರೋನ್ ದಾರಿ ಹೊಡೆಯೋದು, ದರೋಡೆ ಮಾಡೋರು, ಕೊಲೆ ಸುಲಿಗೆಗಳನ್ನ ಮಾಡೋರು, ಎಲ್ಲವನ್ನ ಮಾಡಿದ. ಯಾರು ಬರ್ತಾರೋ ಯಾರನ್ನೂ ಬಿಡ್ತಿದ್ದಿಲ್ಲ, ಎಲ್ಲ ಹೊಡೆದ ಅವ್ರನ್ನ ಹಾಕಿ ಏನ್ ಮಾಡ್ತಿದ್ದ ಅಂದ್ರೆ ಅವರಲ್ಲಿರ್ತಕ್ಕಂಥ ಸಂಪತ್ತನ್ನು ತಗೊಂಡು ಹೋಗ್ಬಿಡ್ತಿದ್ದ. ವಿರೋಧ ಮಾಡಿದ್ರೆ ಅವ್ರು ಹೊಡೆದು ಹಾಕಿ ಬಿಡ್ತಿದ್ದ, ಕೊಂದು ಬಿಡ್ತಿದ್ದ ವಾಲಿ ಕೊಳ್ಳ. ಅನಂತರ ಒಂದು ಸಲ ದಾರ್ಯ ಕೂತಿರ್ತಾನೆ, ಯಾರು ಬರ್ತಾರೋ ಅಂತ ಹೇಳಿ ಕಾಯ್ಕೋತ ಆ ಸಮಯಕ್ಕೆ ನಾರದ ಮಹರ್ಷಿಗಳು ಬರ್ತಾರ. ಅದ ಹಾದಿ ಹಿಡ್ಕೊಂಡ ನಾರಾಯಣ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಏನ್ ಮಾಡಿದ್ರು ಅಂದ್ರ, ನಾರದ ಮಹರ್ಷಿಗಳು ಬಂದ್ರು, ತಡದವ್ರು ಮುಂದೆ ಹೋಗಿ ವಾಲಿ ಕೊಳ್ಳೆ ನಿಲ್ಲು ಅಂದ್ರ ಅವ್ರು. ಇವ್ರು ನಾಮಸ್ಮರಣೆ ಬಿಟ್ಟು ಯಾರು ನೀನು? ನಾನು ವಾಲಿ ಕೊಳ್ಳೆ ಅಂದ್ರ ಅವ್ರು ನನ್ನ ಹೆಸರು ಅದ, ನಿನ್ನ ಕೆಲಸ ಏನು ಅಂದ್ರ ಅವ್ರು, ನನ್ನ ಕೆಲಸ ಅಂದ್ರ ದಾರಿ ಹೊಡಿ. ಈ ದಾರಿಯಾಗ ಯಾರು ಹೊಡಿತಾರೋ ಅವ್ರ ಹೊಡೆದ ಸಂಪತ್ತನ ಅವರಲ್ಲಿರ್ತಕ್ಕಂಥ ವಸ್ತು ಆಭರಣಗಳನ್ನೆಲ್ಲ ತಗೊಂಡು ಬಿಡ್ತೀನಿ, ಅವ್ರು ವಿರೋಧ ಮಾಡೋರನ್ನ ಕೊಂದು ಹಾಕಿ ಬಿಡ್ತೀನಿ ನಾವು. ಇದು ಪಾಪ ಅಲ್ಲ ನಮ್ದ್ರ. ಪಾಪ ಅಂದ್ರ ನಾವು ಅವಾಗೇನು ಪಾಪ ಪುಣ್ಯ. ಪಾಪ ಅಂದ್ರೆ ಏನು
ಆಯ್ತು ಬಿಡಪ್ಪ ಅಂದ್ರು. ಇದನ್ನ ಯಾಕೆ ಮಾಡ್ತೀನಿ ನೀನು ಅಂತ ಕೇಳಿದ್ರ, ನನ್ನ ಮಕ್ಕಳು ನನ್ನ ಹೆಂಡ್ರ ನನ್ನ ತಂದೆ ತಾಯಿ ಸಲುದರ್ಶಿಂದ ಅವ್ರಿಗೆ ಊಟಕ್ಕೆ ಹಾಕ್ಬೇಕಲ್ಲ, ಅದಕ್ಕಾಗಿದ್ರೆ ಮಾಡ್ತೀನಿ ಅಂದ್ರು. ಅಲ್ಲ, ನೀನು ಮಾಡುವುದು ಇದೆಲ್ಲ ಕೆಟ್ಟ ಕೆಲಸ, ಇದರಿಂದ ನಿನಗೆ ಪಾಪ ನರಕ ಬರ್ತೈತಿ, ಮುಂದ ಕನಿಷ್ಠ ಜನ್ಮ ಸಿಗುತ್ತದ, ಹೇಸಿಗೆ ಜನ್ಮ ಸಿಗುತ್ತದ. ಈ ಪಾಪದೊಳಗೆ ನಿನಗೆ ಯಾರೋ ಪಾಲಿಲ್ಲ, ನೀನೋ ಒಬ್ಬನ ಅನುಭವಿಸ್ಬೇಕಾಕತಿ ಅಂದಾಗ ಅವ್ ವಾಲಿಪಳ್ಳಿ ಅಂದ, ನಾ ಯಾಕೆ ಒಬ್ಬರು ಅನುಭವಿಸಲಿ ಅಂತ. ಇದನ್ನೆಲ್ಲ ಬಡ್ಕೊಂಡು ಹಾಕಿದ್ರೆ ಇದ್ರೊಳಗೆ ನನ್ನ ಹೆಂಡ್ರು ಮಕ್ಕಳು ತಂದೆ ತಾಯಿಗಳು ಅಣ್ಣ ತಮ್ಮ ಎಲ್ಲರೂ ಊಟ ಮಾಡ್ತೀವಿ, ಅವರೆಲ್ಲ ತಗೋತಾರಲ್ಲ ಅಂದ. ಅವಾಗ ನಾರದ ಮಹರ್ಷಿಗಳು ಹೇಳ್ತಾರ, ಹೋಗಿ ಕೇಳ್ಕೊಂಡು ಬಾ, ಇಲ್ಲೇ ಇರ್ತೀನಿ ಅಂದ್ರ. ಓಡ್ಬಾರ್ದು ಅಂದ್ರ ನಾನೇನ್ ತೆಕ್ ಏನೈತಿ ಓಡುದ, ಈ ತಾಳ ಐತಿ ಒಂದ್ ತಂಬೂರು ಐತಿ, ಇದನ್ ಬಿಟ್ರೆ ಏನು ಇಲ್ಲ ನಮ್ ಕಡೆ, ಕೇಳ ಹೋಗಿ ಕೇಳ್ಬಾ. ಒಬ್ರೆ ನಿನ್ನ ಪಾಲದಾಗ ನಾವು ಪಾಲ ತಗೋತೀವಿ ಅಂದ್ರೆ ನಾನು ಏನ್ ಬೇಕಂದ್ ಕೊಟ್ಟು ಹೋಗ್ತೀನಿ ಅಂದ್ರು. ಅವಾಗ ಹೋಗಿ ಕೇಳ್ತಾನ, ಹೆಂಡ್ರಂತೆ ಹೆಂಡತಿ ಅಂತ ಅಲ್ಲ, ನಾನು ಇಷ್ಟೆಲ್ಲ ಹೊಡೆದು ಬರ್ತಿಲ್ಲ, ಇದು ಪಾಪ ಆಗ್ತೈತ, ಈ ಪಾಪದಾಗ ನೀ ಪಾಲು ತಗೋತಿಲ್ಲ ಅಂದ. ಈ ಪಾಪದಾಗ ಪಾಲು ತಗೋತಿಲ್ಲ ಅಂತ ಹೆಂಡತಿನ ಕೇಳಿದಾಗ ನಾಯಕ್ ತಗೋಲಿ ಅಂದ. ನಾಯಕ್ ತಗೋಲಿ ಅಲ್ಲ, ನಾ ಮಾಡುದ ನಿಮ್ ದಶಿಂದ, ನಾ ಮಾಡುದ ಹೆಂಡ್ರು ಮಕ್ಕಳು ಅವ್ವ ಅಪ್ಪ ಅಣ್ಣ ತಮ್ಮ ಅಂತ ನಿಮ್ಮ ದಶಿಂದ ಮಾಡಾಕತ್ತೇನೆ. ನನ್ನ ಪಾಪದಾಗ ನೀವು ಪಾಲು ತಗೋಬೇಕಲ್ಲ ಅಲ್ಲೋ, ನಮಗ್ ಗೊತ್ತಿಲ್ಲ. ನಾವು ಮಕ್ಕಳ ಕರೆದ, ಅವ್ವ ಅಪ್ಪನ ಕರೆದ, ಅಣ್ಣಂದ್ರ ಕರೆದ, ನೋಡ್ರಿ ನಾ ಮಾಡುವಂತ ಈ ಕೆಲಸಕ್ಕೆ ಪಾಪ ಬರ್ತೈತ, ಈ ಪಾಪದಾಗ ನೀವೆಲ್ಲ ಪಾಲು ತಗೋತಿಲ್ಲ ಅಂದ್ರೆ ನಾವ್ಯಾರು ತಗೋನು ಅಂದ್ರೆ ಅವ್ರೆಲ್ಲಾರು ಸುಖ ಇದ್ರೆ ಅಕ್ಕ ತಗೋತಿ, ಪಾಪ ಇಲ್ಲ ಯಾಕೆ ನಿಮ್ಮ ದಶಿಂದ ಮಾಡಾಕತ್ತೇನಿ ಅಂದ. ಅವಾಗ ಹೇಳ್ತಾರ ಅವರು, ನಿನಗೆ ಇದನ್ನ ಮಾಡಕ್ ನಾನ್ ಹೇಳಿದ್ವಿ ಅಂದ್ರ, ನಿನಗೆ ಇದನ್ನ ಮಾಡಕ್ ನಾ ಹೇಳಿವೇನ ಇಲ್ಲ, ನೀ ದುಡ್ಡು ತಂದು ಹಾಕ್ಬೇಕು, ಯಜಮಾನ್ ನೀ ಮನೆ ಯಜಮಾನ್, ನೀ ಹೆಂಗ್ ತಂದು ಹಾಕಿದ್ರೆ ನಮಗೇನಾಗ್ಬೋದು, ನಿನಗೆ ಇದನ್ನ ಕೊಲೆ ಸುಲಿಗೆ ಮಾಡಿ ದರೋಡಿ ಮಾಡ್ಕೊಂಡು ತಂದು ಕೊಡಕ್ ನಾವೇನು ಹೇಳಿಲ್ಲ, ದುಡ್ಡು ತರಬೇಕಾಗಿತ್ತು, ಮನೆ ಯಜಮಾನ್ ನೀನು, ನೀ ಹೆಂಗ್ ತಂದ್ರ ನನಗೇನು ಮಾಡೋದು, ನಮಗಾಗಂಗಿಲ್ಲ, ಪಾಪ ತಗೊಳಂಗಿಲ್ಲ, ಅದು ನಿನಗ ಬಿಟ್ಟು ಬಂದ ಆದ್ರೆ ಹಾಕಿದ್ವಿ. ತಿರುಗಿ ನೋಡಿದ ದೊಡ್ಡ ಗುಡ್ಡ ಬಿದ್ದಂಗ ಆಗಿತ್ತು ಪಾಪ. ಓಡಿ ಬಂದ ನಾರದ ಮಹರ್ಷಿ ಕಾಲು ಹೊಡ್ಕೊಂಡು ಉಳ್ಳಾಡ್ತಾನೆಪ್ಪ, ಯಾರು ತಗೋಳಾರ ಪಾಪ, ಹೆಂಗ ಮಾಡ್ಲಿ ನೋಡ ದೊಡ್ಡ ಗುಡ್ಡದ ಗತೆ ಕಾಣಾಕತ್ತಿದ್, ಹೆಂಗ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾರ, ರಾಮ ನಾಮ ಜಪ ಮಾಡ್ಕೊ ಅಂದ್ರ. ಅನ್ನಕ್ ಬರ್ಲಿ ನಾವು ರಾಮ ಅನ್ನಕ್ ಬರ್ಲಿ. ಅದಕ್ಕೆ ಯುಕ್ತಿ ಮಾಡಿದರು ನಾರದ ಮಹರ್ಷಿಗಳು. ಇದೇನು ಅಂದ್ರು, ಇದು ಮರ ಅಂದ. ಇದೇನು ಅಂದ್ರೆ ಮರ, ಇದೇನು ಮರ, ಇದೇನು ಮರ, ಜೋಡ್ಲಿ ಹೇಳಕನ ಬಣ ಮರ 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 ರಾಮ. ಹೌದು, ಮರ 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 ರಾಮ. ಅದಕ್ಕೆ ಹೇಳಿದ್ರು, ಆ ಮರ ಈ ಮರವೆಂಬ ರಾಮ ನಾಮದೇ ಸಾಕಾಗಿತ್ತು. ಅದಕ್ಕಾಗಿತ್ತಿಲ್ಲ ಅವರು ರಾಮನಾಮ ಜಪ ಮಾಡಿದ, ಅದ ಆನಂದಗಳು ಕೂತ ಮೈ ಮರತ. ಯಾಕಂದ್ರ ಸದ್ಬೋಧೆ ಮಾಡೋ ಗುರು ಸಿಕ್ಕಲ್ಲ. ನಾರದ ಮಹರ್ಷಿಗಳು ಸಿಕ್ಕರು, ಸದ್ಗುರುಗಳು ಸಿಕ್ಕರು, ಆಶೀರ್ವಾದ ಅವರ ಅಂತಃಕರಣ ಕೃಪೆ ಆಯ್ತು. ತನ್ನೆಲ್ಲ ಚಿಂತೆ ಬಿಡದ ರಾಮನಾಮ ಜಪಗಳು ಕುಂಟ 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 ಆನಂದ ಆಯ್ತು. ಹಾಗ ಕೂತ ಮೇಲೆ ಎಷ್ಟು ದಿವ್ಸ ಕೂತ ಅಂದ್ರೆ ಹಂಗ ಕೂತ ಬಿಟ್ರು, ವರ್ಷಗಟ್ಲೆ ಕೂತ. ಅಲ್ಲಿ ಏನಾಗ್ತನೋ ಅವ್ನ ಸುತ್ತಮುತ್ತಲು ಹುತ್ತುಗಳಾಗ್ತಿತ್ತು. ಹೊತ್ತು ಬೆಳೆದ ಮುಚ್ಚಿದಾಗ ಸಂಸ್ಕೃತದೊಳಗ ಹೊತ್ತಿಗೆ ವಲ್ಮಿ ಅಂತ ಕರೀತಾರೆ. ಸಂಸ್ಕೃತದೊಳಗ ಏನಂತ ಕರೀತಾರೋ, ಹೊತ್ತಿಗೆ ವಲ್ಮಿ. ಆ ವಲ್ಮಿ ಒಳಗ ಕೂತಿದ್ದಕ್ಕೆ ವಾಲ್ಮೀಕಿ ಅಂತ ಹೆಸರು ಬಂತು. ಆ ಹೊತ್ತಿನೊಳಗೆ ಕೂತು ತಪಸ್ಸು ಮಾಡಿದ್ರಿಂದ ಆತನಿಗೆ ಏನಾದ್ರು ವಾಲ್ಮೀಕಿ ಅಂತಕ್ಕಂತ ಹೆಸರು ಬಂತು. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಆ ಭಗವಂತನ ನಾಮಸ್ಮರಣೆ ಸದಾವ ಕಾಲ ಜಪ ಮಾಡ್ತಿರ್ಬೇಕು. ಮನಸ್ಸಿನೊಳಗೆ ಸದಾವ ಕಾಲ ಭಗವಂತನ ನಾಮಸ್ಮರಣೆ ಇರಬೇಕು. ನಾಲಿಗೆ ಮೇಲೆ ಸದಾವ ಕಾಲ ಭಗವಂತನ ನಾಮಸ್ಮರಣೆ ಹರಿದಾಡಬೇಕು. ಯಾಕಂದ್ರ ಸಾಯು ಕಾಲಕ್ಕೂ ಕೂಡ ಭಗವಂತನ ನಾಮಸ್ಮರಣೆ ನಾವು ಮಾಡ್ತಾ ದೇಹವನ್ನು ಬಿಟ್ಟಿವಂದ್ರ ಭಗವಂತನ ಕೃಪಾ ಸಿಗ್ತದ. ಸಾಯು ಕಾಲದೊಳಗ ಹೇಳ್ತಾರ, ಅಂತೆ ಮತಿ ಸಾಗತಿ. ಅಂತ್ಯದೊಳಗೂ ಈ ದೇಹವನ್ನು ಬಿಡುವತ್ನ್ಯಾಗ, ಪ್ರಾಣ ನಮ್ಮನ್ನ ಬಿಟ್ಟು ಹೋಗುವತ್ನ್ಯಾಗ ನಾಲಿಗೆ ಮ್ಯಾಲ ಏನು ಜಪ ಇರ್ತದೋ, ಏನು ನೀವು ಅಂದ್ಕೊತಿರ್ತಿರೋ, ಚಿತ್ತದೊಳಗೆ ಏನಿರ್ತದೋ ಅದು ಸಿಗ್ತದೆ ಮುಂದಿನ ಜನ್ಮ. ಹೌದಿಲ್ಲ? ರಾಮ ಅಂತಿದ್ರೆ ರಾಮನ ಸನ್ನಿಧಾನ ಸಿಗ್ತದ. ಶಿವ ಅಂದ್ರೆ ಶಿವನ ಸನ್ನಿಧಾನ ಸಿಗ್ತದ. ವಿಷ್ಣು ಅಂದ್ರೆ ವಿಷ್ಣು ಸನ್ನಿಧಾನ. ನಿನ್ನ ಯಾರನ್ನ ಬೇಕಾದ್ರೂ ನೀನು ಜಪ ಮಾಡ್ಕೋತ ದೇಹವನ್ನು ಬಿಟ್ಟಿ ಅಂದ್ರ ಆ ಭಗವಂತನ ಸನ್ನಿಧಾನ ನಿಮಗೆ ಸಿಗ್ತದ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ
ಅಲ್ಲಿ ಭಗವಂತನ ಸನ್ನಿಧಾನ ಸಿಗಬೇಕಾದ್ರ ಜಪ ಮಾಡ್ತಿರ್ಬೇಕು. ಕೆಲವೊಂದು ಮಂದಿಗೆ ಅನಿಸ್ತಿರ್ತೈತಿ ಸಾಯೋತ್ನಾಗ ಅಂದ್ರೆ ನಡೆಯಂಗಿಲ್ಲಲ್ರಿ. ಹೌದು, ಈಗ ಯಾಕೆ ಅನ್ಬೇಕಾಗೈತಿ? ಈಗಂದ್ರೆ ಟೈಮ್ ವೇಸ್ಟ್ ಮಾಡೋದು ಏನೈತ್ರಿ? ಸಾಯೋತ್ನಾಗ ಶಿವ ಇರಬೇಕು, ನಾರಾಯಣ ಇರಬೇಕು, ಇಲ್ಲಿ ಕಂದ್ರ ಸದಾಶಿವ ಹನುಮಪ್ಪ ಅಂದ್ಬಿಟ್ರೆ ಸಾಕಲ್ಲ. ಬರಂಗಿಲ್ಲದಾಗ ಅವಾಗ ಹೆಂಗ್ ಬರ್ತೈತಿ ಅದು? ಸಾವಿರ ದೇಹದೊಳಗೆ ಪ್ರಾಣ ಹೋಗುವತ್ನಾಗ ಲಕ್ಷ ಚೋಳಗಳು ಕಳೆದಂಗ ಸಂಕಟ ಹಾಕಿರ್ತೈತಿ ಅಂತ. ಆ ಸಂಕಟದೊಳಗೆ ದೇವ್ರ ನೆನಪಕ್ಕನ ಅವಾಗ ಏನ್ ನೆನಪಾಕಿರ್ತೈತಿ? ಅಯ್ಯೋ ಯಪ್ಪ ಸತ್ಯ, ಅಯ್ಯೋ ಯವ್ವ ಯಪ್ಪ. ಇದ ಏನು ಬಾಯ್ಪಾಠ ಮಾಡಿರ್ತಿಲ್ಲ ಆ ನಾಮ ಹೆಸರು ಬರ್ತಿರ್ತೈತಿ. ಹೌದ್ರ? ಏನು ಬಾಯ್ಪಾಠ ಮಾಡಿರ್ತಿಲ್ಲ, ಬಾಯ್ಪಾಠ ಕಂಠಪಾಠ ಬಾಯ್ಪಾಠ ಆಗಿರ್ಬೇಕ. ಸಾಯುವತ್ನಾಗ ಒಮ್ಮೆ ಶಿವ ಅಂದ್ರ ಬರಂಗಿಲ್ಲ ಹೆಸರ. ಅದಕ್ಕೆ ಹಿಂದಿನವರು ನಮ್ಮ ಹೆಸರುಗಳನ್ನು ಹಿರಿಯರು ಎಲ್ಲರೂ ಕೂಡ ಹೆಸರೇನ್ ಇಡ್ತಿದ್ರು? ದೇವ್ರ ಹೆಸರೇ ಇರ್ತಿದ್ರು. ಏನ್ ಇರ್ತಿದ್ರು? ಸದಾಶಿವ, ಶಿವ, ಶಿವಪ್ಪ, ಬಸಪ್ಪ, ಮಲ್ಲಪ್ಪ, ನಿಂಗಪ್ಪ, ಹೆಣ್ಮಗಳು ಬಸಮ್ಮ, ನಿಂಗಮ್ಮ, ರಾಜಮ್ಮ, ರಾಜರಾಜೇಶ್ವರಿ ಇಡ್ತಿದ್ರಿಲ್ಲ. ಯಾಕ? ಸಾಯು ಕಾಲದೊಳ ಮಕ್ಕಳನ್ನ ಕರೆದ್ರು ಭಗವಂತನ ಕರೆದಂಗ ಆಗಬೇಕಂತ. ಅದಕ್ಕೆ ದೇವ್ರ ಹೆಸರು ಇಡ್ತಿದ್ರು. ಈಗ ಪಾಪ ನಮ್ಮ ಆಯುರ್ವೇದನ ಕಡ್ಯಾಕ ಬರಂಗ ಹಂಗ ಹೆಸರು ಇಟ್ಟು ಬಿಟ್ಟಿರ್ತಾರ. ಹೌದಿಲ್ಲ? ಅಜ್ಜಿಗಳು ಕಡ್ಯಾಕ ಬರಂಗಿಲ್ಲ. ಈಗ ಪ್ರಕಾಶ ಎಷ್ಟು ಚಂದ ಹೆಸರು ಇರ್ತೈತಿ, ಅದ ಪ್ರಕಾಶ ಹೋಗಿ ಏನಾಗಿರ್ತೈತ್ರಿ? ಪಕ್ಯ ಆಗಿರ್ತೈತಿ. ಪಕ್ಯ ಅನ್ಕೋತ ಹೇಳ್ತಾರ. ಹೌದಿಲ್ಲ? ಶಾರ್ಟ್ ಕಟ್ ಎಲ್ಲ ಅವ ಹೆಸರು ಅನ್ನಕ್ ಬರಂಗಿಲ್ಲ. ಹಂಗ ಈಗ ಹೆಸರು ಇಟ್ಟು ಬಿಡಾಕತ್ತಾರ. ಅದಕ್ಕಾಗಿ ದೇವರ ಹೆಸರುಗಳನ್ನ ಯಾಕೆ ಇಡಬೇಕಂದ್ರು ಸಾಯು ಕಾಲಕ್ಕೂ ನಾವು ನಮ್ಮ ಮಕ್ಕಳನ್ನ ಕರೆದ್ರು ಕೂಡ ಭಗವಂತನನ್ನ ಕರೆದಂಗ ಆಗ್ಬೇಕಂತೇಳಿ ಆ ದೇವರ ನಾಮಗಳನ್ನ ಇಡ್ತಿದ್ರ. ಡಾಕ್ಟರ್ ಅಲ್ಲ ಅವ್ರು, ನಾವೇ ಶಾನ್ಯಾರ್ರಿ. ಅವ್ರೇನ್ರಿ ಹಿಂದಿನವ ಅಲ್ಲೇ ಸಾಲಿ ಕಲ್ತಿಲ್ಲ ಬಿಟ್ಟಿಲ್ಲ, ಹಂಗ ಇಟ್ಟಾರಲ್ರಿ. ಬಸವ ಒತ್ತಿಟ್ಟಾರ, ಕಾಳವ ಒತ್ತಿಟ್ಟಾರ, ನಿಂಗವ ಒತ್ತಿಟ್ಟಾರ. ಇವನೇನ್ ಹೇಳಿದ್ರಿ? ಈಗ ನಿಮ್ ಒಬ್ಬರೊಳಗಡೆ ಹೇಳ್ರಿ, ಇವತ್ತು ಲೇಟೆಸ್ಟ್ ಹೆಸರು ಯಾವ್ದು ಹೇಳಿದ್ರು ನಿಮ್ದೊಳಗ? ಒಬ್ಬರೇನ ಆಯುರ್ವೇದ ಕರ್ಯಾಕ ಬರ್ತೈತೆ, ಹೆಸರು ಕರ್ಯಾಕ ಬರಂಗಿಲ್ಲ. ಹಂಗಾಗಿ ಬಿಟ್ಟಾರ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಸದಾ ಕಾಲ ನಾವು ನಮ್ಮ ನಾಲಿಗೆ ಮ್ಯಾಲ ಏನಾಗ್ಬೇಕಂದ್ರ ದೇವರ ನಾಮಸ್ಮರಣೆ ಇರ್ಬೇಕು. ಸದಾ ಕಾಲ ಜಪ ಇರ್ಬೇಕು, ಬಾಯ್ಪಾಠ ಆಗ್ಬೇಕ. ಒಬ್ಬ ಸಾವುಕಾರ ಇದ್ದತ್ತು, ಒಬ್ಬ ಊರಾಗ. ಅವನ ಸಾವುಕಾರ, ಅವ ಬಾಯಿಗೆ ಏನ್ ಬರ್ತೈತಿ ಅದನ್ನ ಬೀಳ್ತಿದ್ದ. ಅದ್ರಾಗ ಒಂದ್ ಶಬ್ದ ಬಳಸ್ತಿದ್ದ. ಏನ? ಯಾರು ಬಂದ್ ಏನಾರ ಅಂದ್ರ ಥೂ ದರಿದ್ರ ಬರ್ಲಿ ಅಂತಿದ್ರು. ಥೂ ದರಿದ್ರ ಬರ್ಲಿ ಅಂತಿದ್ದ. ಎಷ್ಟೋ ಜನ ಅಂದ್ರ ಸಾವುಕಾರ ಆ ಮಾತು ಅನ್ಬ್ಯಾಡ್ರಪ್ಪ. ಯಾರು ಏನಾರು ಕೇಳ ಥೂ ದರಿದ್ರ ಬರ್ಲಿ ಒಂದ್ ಬಡ ಹಂಗ ಅನಬ್ಯಾಡ್ರಿ. ನಾವು ಏನ್ ದೊಡ್ಡ ಸಾವುಕಾರ ಮತ್ತೆ ಏನೋ ಅನ್ನಾಕ ಬರಂಗಿಲ್ಲ ಹಂಗ ಅಂತಿದ್ದ. ಅದು ಬಾಯ್ಪಾಠ ಹೋಗ್ಬಿಟ್ಟಿತ್ರಿ. ಬಾಯ್ಪಾಠ ಹೋಗ್ಬಿಟ್ಟಿತ್ತು. ಅವಾಗ ಏನಾಯ್ತು? ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಒಬ್ರು ಮಹಾತ್ಮರು ಬಂದಿದ್ರು, ತಪಸ್ವಿಗಳು. ಹಿಂಗ ಪ್ರವಚನ ಆತು. ಪ್ರವಚನ ಮುಗಿದ ಮ್ಯಾಲತ್ತ ಸಾಲ್ಕ ಬಂದ ಗುರುಗಳ ಆಶೀರ್ವಾದ ಪಡ್ಯಾಕಿತ್ರುಪ್ಪ. ನಮ್ಮ ಮಳ್ಯಾಗ ಹಿರಿಯ ಅದಾವ್ರು, ಚಲೋ ಆಕತಿ ಹೋದ್ರು ಮಾತ ಆಶೀರ್ವಾದ ಮಾಡೋರು. ತಪಸ್ವಿಗಳು ಇದ್ರು. ಏನ್ ಕೇಳಿದ್ರು ವರ ಕೊಡ್ತಿದ್ರು. ಎಲ್ಲರೂ ಸತ್ಯ ಸಾಂಗ ಹೋಗತ್ತ. ಸಾವುಕಾರ ಹಿಂದ್ ಹುಡುಗ ನಾನ್ಯಾಕೆ ಹಿಂಗ್ ಹೋಗ್ಲಿ? ಸಾವುಕಾರ ಬಂದ ಸರಸಿ ಸಾಲಿಗೆ ಅವನು ಬಂದ ಕಡೆಕ್ ನಾನು ಉಳಿತು. ನಾನು ನಮಸ್ಕಾರ ಮಾಡಬೇಕಾದ್ರೆ ಬಂದು ಏನ್ ಮಾಡಿದ ಅಂದ್ರ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಎದ್ದ ನಿತ್ತ. ಅವಾಗ ಸಾವುಕಾರ ಏನ್ ಬೇಕು ಅಂದ್ರ ತೂ ದರಿದ್ರ ಬರ್ಲಿಂದ ತಥಾಸ್ತು. ಏನಾತ್ರಿ? ಹೇಳಿ ತಿಳಿಲಿ ನಿಮ್ಗೆ? ತಿಳಿತು? ಬಾಯ್ಪಾಟ್ ಆಗಿತ್ಲ. ಅವೆಲ್ಲ ಅನ್ಕೊಂಡಿದ್ದು ಅನಬಾರ್ದು ಗೊತ್ತಿಲ್ಲ ಬಂದ್ಬಿಡ್ತ. ಬಂದು ನಮಸ್ಕಾರ ಮಾಡಿ ಎದ್ದು ನಿಂದಿರುತ್ತ. ಏನ್ ಬೇಕು ನಿಮಗ ಅಂದ್ರು ಗುರುಗಳು? ತೂ ದರಿದ್ರ ಬರ್ಲಿ ಅಂದ. ತಥಾಸ್ತು ಅಂದ್ರು. ಶ್ರೀಮಂತಿಗಳು ದರಿದ್ರ ತರ ಬರ್ತಾರೆ. ಅದಕ್ಕ ಬಾಯ್ಪಾಠ ಮಾಡ್ಬೇಕಾದ್ರ ಭಗವಂತನ ನಾಮಸ್ಮರಣೆ ಬಾಯ್ಪಾಠ ಮಾಡಿ. ಅದಕ್ಕೆ ಹೇಳಿದ್ರು, ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೆಂದಿದ್ದರೆ ಸಾಕು ಅಂತಕ್ಕಂತ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಯಾವ ಸದಾಶಿವನ ಲೀಲೆಗಳು ನಡೆದೇ ಇದ್ದು ಆಗ ನಡೆದೇ ಇದ್ದು. ಅನಂತರ ಜಮಖಂಡಿ ಸಂಸ್ಥಾನಿಕರ ದೊರೆಗಳ ಮಹಿಮಾ ಆದ ನಲವತ್ತ ಬಹಳ ಎಲ್ಲಾ ಕಡೆ ಮಾತು ಪ್ರಚಾರ. ಆ ಕಾಲಕ್ಕ ಒಟ್ರ ಹನುಮಂತ ಅಂತ ಹೇಳಿ
ಜಮಖಂಡೊಳಗಿದ್ದ ಒಡ್ರ ಹನುಮಂತ. ಅದ್ಭುತ ಕಥೆ ಐತಿ ಇದು, ಒಡ್ರ ಹನುಮಂತ ಅಂತ ಹೇಳಿ. ಆ ಒಡ್ರ ಹನುಮಂತ ಇವರ ಮಹಿಮಾ ಕಣ್ಣಾರೆ ಕಂಡಿದ್ದ, ನೋಡಿದ್ದ. ಇವ್ರು ನೋಡಿ ಆನಂದ. ಅನಂತರ ಅಮಾಶಿಗೊಮ್ಮೆ ಬಬಲಾಗಿ ಹೋಗ್ತಿದ್ದ, ತನ್ನಿಂದ ಆಗುವಂತ ಸಹಾಯ ಸೇವಾ ಮಾಡಿ ಬರ್ತಿದ್ದ. ಹೀಗ ಸೇವಾ ನಡೆದಿತ್ತು. ಅವಾಗ ಒಂದ್ಸಲ ಜಮಖಂಡಿಗೆ ಬಂದಾಗ ಬಾಳ ಬಡತನ ಇತ್ತು. ಅನಂತರ ಬಂದ್ ಜಮಖಂಡಾಗ ಯಾವುದೋ ಕಾರಣಕ್ಕ ಸದಾಶಿವಪ್ಪನವರು ಬಂದಾಗ ಭೇಟಿ ಆಗ್ತಾನೆ. ಅವಾಗ ಅವನ ಬಡತನ ನೋಡಿ ಎಲ್ಲರನ್ನು ನೋಡಿ, ಏ ಹನುಮ ಇಲ್ಲೇನ್ ಮಾಡ್ತೀವಿ ಜಮಖಂಡಾಗ, ಬಬಲಾದಿ ಬಂದ್ಬಿಡ್ಲಿ ಅಂದ್ರು ಸದಾಶಿವಪ್ಪನವ್ರು. ಇಲ್ಲೇನ್ ಮಾಡ್ತಿ, ಬಾ ಬಬಲಾದಿ ಬಂದ್ಬಿಡ್ಲಿ ಅಂದ್ರು. ಹ್ಞೂ ಯಪ್ಪ ಅಂದ. ಮತ್ತೇನು ಅಮೃತ ಕೊಡದಂಗ ಆಯ್ತು. ಅವರ ಕರೆಯಾಕತ್ತಾರ ಅಂದ್ರೆ ಆಯ್ತು ಯಪ್ಪ ಅಂದ. ಅವಾಗ ಏನ್ ಮಾಡಿದ್ರಂದ್ರ, ಅವಾಗ ತನ್ನ ಸರಕು ಸಾಮಾನುಗಳು ತಗೊಂಡು ಒಬ್ಬನೇ ಇದ್ದ. ಎಲ್ಲ ತಗೊಂಡ ಬಬಲಾದಿ ಬರ್ತಾನ. ಅದ ಮಠದ ಹಿಂದ ಸ್ವಲ್ಪ ಜಾಗ ಇತ್ತು, ಅಲ್ಲೇ ಒಂದು ಗುಡಿಸಲ ಹಾಕೊಂಡ ಅಲ್ಲೇ ಇದ್ದ. ಅಲ್ಲೇ ಇದ್ದು ಏನ್ ಮಾಡ್ತಿದ್ದ ಅಂದ್ರೆ ಅದಾದ ಕಲ್ ತರದು, ಬೀಸುಕಲ್ ಹೊಡಿದು, ಒಳಕಲ್ ಹೊಡಿದು ಅವನ್ನೆಲ್ಲ ಮಾಡಿ ಏನ್ ಮಾಡ್ತಿದ್ದ ಅಂದ್ರೆ ಮಾರಿ ಬರ್ತಿದ್ದ. ಹಿಂಗ ಜೀವನ ನಡೆದಿತ್ತು. ಹಂಗ ಮಠದ ಸೇವಾನ ಮಾಡ್ತಿದ್ದ. ಸಮಯ ಸಿಕ್ಕಾಗ ತನ್ನ ಈ ಕಾಯಕವನ್ನು ಮಾಡ್ತಿದ್ದ. ಯಾಕಂದ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಕಾಯಕ ಮುಖ್ಯ. ಹೌದಲ್ಲ, ಕಾಯಕ ಇದ್ದವನ ನಾಯಕನಂತೇಳಿ. ಹೌದಲ್ಲ, ಯಾವ ಮನುಷ್ಯ ಕಾಯಕ ಇರ್ತದೋ, ಉದ್ಯೋಗ ಇರ್ತದನೋ ಆ ಉದ್ಯೋಗಕ್ಕ ಅವನಿಗೆ ಸರಿಯಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತಿರ್ತದ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಕಾಯಕ ಮಾಡಬೇಕು. ಕಾಯಕ ಉಳ್ಳವನು ನಾಯಕನಂತೆ, ಕಾಯಕ ತೀರಿದ ಮರುದಿನವೇ ಹಾಳೂರ ಸ್ವಾನನಂತೆ ಸರ್ವಜ್ಞ ಅಂತ ಹೇಳ್ಕೊಂಡು ಬರ್ತಾವ. ಗುರುವಿನ ಸ್ಥಾನದೊಳಗಿದ್ರು ಒಡ್ರ ಹನುಮಂತ ಸೇವಾ ಬಿಡ್ಲಿಲ್ಲ, ತನ್ನ ಕಾಯಕವನ್ನ ಬಿಡ್ಲಿಲ್ಲ. ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಬ್ಬರದ ಸ್ಥಾನದೊಳಗೆ ಇದ್ದೀವಿ ಅಂದ್ರ ಶಿವಾನ ಮಾಡ್ಕೋತ ನಮ್ಮ ಕಾಯಕವನ್ನು ಬಿಡ್ತಿರ್ತೀವಿ. ಕಾಯಕವನ್ನು ಬಿಡುವ. ನೀವು ಮನ್ಯಾಗ ಇರ್ರಿ, ಎಲ್ಲೇ ಇರ್ಲಿ, ನೀವೇನ್ ಮಾಡ್ಬೇಕಂದ್ರ ಉದ್ಯೋಗಸ್ಥರಾಗಿರ್ರಿ. ಉದ್ಯೋಗ ದಾರಿದ್ರ ನಾಸ್ತಿ ಅಂತ ಹೇಳ್ಕೊಂಡು ಬರ್ತಾವ. ಉದ್ಯೋಗ ಮಾಡುವಂತ ಮನುಷ್ಯನಿಗೆ ದರಿದ್ರತನ ಬರಂಗಿಲ್ಲ, ದಾರಿದ್ರ್ಯ ಇರಂಗಿಲ್ಲ, ಅವ್ರಿಗೆ ಬಡತನ ಇರಂಗಿಲ್ಲ. ಇರಬಹುದು, ಆದ್ರ ಅಷ್ಟಕ್ಕಷ್ಟ ಮತ್ ಹೋಗ್ತಿರ್ತಾವ. ಅದಕ್ಕ ನಾಯಕನಾಗಬೇಕಾಗಿತ್ತಂದ್ರೆ ಕಾಯಕ ಇಲ್ಲವರಾಗಿರ್ಬೇಕು, ಸ್ವಂತ ಕೆಲಸ ಮಾಡ್ತಿರ್ಬೇಕು. ಆ ಮನೆಯೊಳಗ ಕೆಲಸ ಮಾಡುವ ಮಗ ಇದ್ದಂದ್ರೆ ಎಷ್ಟು ಕಿಮ್ಮತ್ ಸಿಗ್ತದ್ರೆ ಅವನಿಗೆ. ಸ್ವಲ್ಪ ಬಂದ್ ಮಾಡಿ. ಕಾಯಕವನ್ನು ಮಾಡ್ತಾ ಒಡ್ರ ಹನುಮಂತ ತನ್ನ ಜೀವನ ಸಾಗಿಸ್ತಿದ್ದ, ಮನಮುಟ್ಟಿ ಸೇವಾ ಮಾಡ್ತಿದ್ದ. ಕೆಲವಾರು ವರ್ಷಗಳು ಹೋದ ನಂತರ ಸದಾಶಿವಪ್ಪನವರ ಒಂದು ಕನ್ಯಾ ನೋಡಿ ಮದುವೆ ಮಾಡ್ತಾರೆ. ಚಿನ್ನಮ್ಮ ಅನ್ನತಕ್ಕಂಥ ಕನ್ಯೆಯನ್ನು ತೆಗೆದ್ರು, ಅವರ ಮದುವೆ ಮಾಡ್ರು. ಅವನೆಂತ ಸೌಭಾಗ್ಯ, ಅಷ್ಟು ಮನಮುಟ್ಟಿ ಅವನ ಸೇವಾ ಮಾಡಕ್ಕಿದ್ದ. ಅವಾಗ ಚಿನ್ನಮ್ಮ ಅನ್ನತಕ್ಕಂಥ ಕನ್ಯೆಯನ್ನು ತೆಗೆದು ಮದುವೆನ ಅವರ ಮಾಡಿದ್ರು ಸದಾಶಿವಪ್ಪನವರು. ಮಾಡಿದಾಗ ಗಂಡ ಹಿಂದಿ ಕೂಡಿ ಬಬಲಾದಿ ಒಳಗ ಆ ಗುರು ಸೇವೆಯನ್ನ ಮನಮುಟ್ಟಿ ಮಾಡ್ತಾರ. ಮನ್ ಹೇಳಿಲ್ಲ, ಆಪ್ತ ಅಂಗ ಸ್ಥಾನ ಸದ್ಭಾವನೆಗಳಿಂದ. ಆ ತಾಯಿ ಮುಂಜಾನೆ ಎದ್ದು ಕೂಡ್ಲೇನಾ ಸ್ವಲ್ಪ ಸಣ್ಣ, ಆ ತಾಯಿ ಮುಂಜಾನೆ ಎದ್ದು ಕೂಡ್ಲೇನಾ ಕಸವರಿಗೆ ತಗೊಂಡ ಆ ಮಠದ ಮುಂದ ಚಳಿ ಹೊಡಿತಿದ್ವಿ, ಕಸ ಹೊಡಿತಿದ್ದೆ. ಎಲ್ಲ ಸ್ವಚ್ಛಾಗಿ ಕಸ ಹೊಡೆಯೋಕಿ, ಎಲ್ಲವನ್ನು ತುಂಬಿ ತೆಗೆದು ಒಗೆಯಕಿ, ಆನಂತರ ನೀರು ಹೊಡೆದ ಸ್ವಚ್ಛ ಮಾಡಿ ಇಡಕಿ. ಅನಂತರ ಗುರುತಾಯಿ ಅವ್ರಿಗೆ ಎದ್ದು ಬಂದು ಹೊರಸಲ ತೊಳೆದು ಅನಂತರ ರಂಗೋಲಿ ಗಿಂಗೋಲಿ ಹಾಕಿ ಪೂಜೆ ಮಾಡ್ತಿದ್ರು. ಇಷ್ಟು ಸುಂದರವಾಗಿ ಆ ತಾಯಿ ಆ ಸೇವಾ ಮಾಡ್ತಿದ್ರು. ಅನಂತರ ಆ ಕಡೆ ಈ ಕಡೆ ಹೋದಾಗ ದಾಸೋಹ ಕಟ್ಟಿಗೆ ತಂದಿಡ್ತಿದ್ಲು. ಆ ನಂತರ ಆತನು ಕೂಡ ಮಠಕ್ಕೆ ಏನು ಬೇಕೋ ಆ ಕಟ್ಟಿಗೆ ಇದು ಎಲ್ಲ ಒಡೆದು ತಂದು ಇಡ್ತಿದ್ದ ಹನುಮಂತ. ಈ ರೀತಿ ಗಂಡ ಹೆಂಡತಿ ಮನಮುಟ್ಟಿ ಗುರು ಸೇವೆಯನ್ನು ಮಾಡಿದ್ರು ಗುರು ಮಠದೊಳಗ. ಅನಂತರವಾಗಿ ಯಾಕಂದ್ರ ಅಂತ ಸೇವಾ ಮಾಡಿದ್ರನ ಅಂತ ವೈಭೋಗ ಸಿಗ್ತದ.
ಅಂತ ವೈಭೋಗ ಸಿಗ್ತದ. ಈಗೇನು ಶಿವಾನಂದ ಕೌಜಲಿಗೆ ಅವ್ರು ಅದಾರಲ್ಲ, ಅವ್ರ MLA MP ಗಳು, ಅವ್ರ ಅಜ್ಜ ಗುರು ಮಠದೊಳಗ ಕಸ ಹೊಡಿತಿದ್ದಂತೆ. ಗುರುವಿನ ಮಠದೊಳಗೆ ಸದಾ ಕಾಲ ಕಸ ಹೊಡಿತಿದ್ರು. ಗುರುವಿನ ಆಶೀರ್ವಾದದಿಂದ 3 ತಲೆಮಾರುಗಳಿಂದ ಅವ್ರ MLA MP ಗಳು. ಹೌದಿ? ಅದಕ್ಕಾಗಿ ಸೇವಾ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಗಂಡ ಹೆಂಡತಿ ಏನ್ ಮಾಡಿದಂದ್ರ ಈ ರೀತಿಯಾಗಿ ಸೇವಾ ಮಾಡ್ಕೋತ ಗಂಡ ಏನಾದ್ರೂ ಕಲ್ಲುಗಳನ್ನ ಒಡೆದ ಬಿಸು ಕಲ್ಲ ಒಳ್ಳ ಇಂಥವೆಲ್ಲ ಮಾಡಿದಂದ್ರ ಕತ್ತಿ ಮೇಲೆ ಹಿಡ್ಕೊಂಡ ಏನ್ ಮಾಡ್ತಿದ್ದ ಆ ತಾಯಿ ಆ ಊರಿಗೆ ಈ ಊರಿಗೆ ಹೋಗಿ ಅವನು ಮಾರಾಟ ಮಾಡಿ ಬರ್ತಿದ್ನು. ಈ ರೀತಿ ನಡೆದಿತ್ತು ಗಂಡ ಹೆಂಡತಿ ಸೇವೆ. ಒಂದು ಸಲ ಸದಾಶಿವಪ್ಪನವರು ಸ್ನಾನಾದಿಗಳನ್ನ ಮಾಡಿ ಬಂದು ಕುಂತು ದರ್ಶನ ಆಶೀರ್ವಾದವನ್ನು ಕೊಟ್ಟರು. ಮಧ್ಯಾಹ್ನ ಆಗಿತ್ತು, ಮಳೆಗಾಲ, ಜಿಟಿ ಮಳೆ ಎಲ್ಲ ಇರ್ತಿತ್ತು. ಅವಾಗ ಹನುಮಾನ್ರು ಯಪ್ಪ ಅಂತ ಓಡಿ ಬಂದ. ಕಾಯಾಗ್ಯಾವ ಅಂದ್ರು ಯಪ್ಪ ತರ್ತನು ಅಂದ. ರೊಕ್ಕ ಕೊಟ್ರು ಒಂದ್ ಕಾಯಿ ತಗೊಂಬ ಅಂತ ಹೇಳಿ. ಬಬಲಾದಾಗ ಸಿಗ್ತಿದ್ದಿಲ್ರಿ. ಎಲ್ಲಿ ಹೋಗ್ಬೇಕಿತ್ತು? ಬಿದಿರಿಗೆ ಹೋಗ್ಬೇಕಾಕಿತ್ತು. ಆ ಬಿದಿರಿಗೆ ಹೋಗ್ತಿದ್ದು. ಬಿದಿರಿಗೆ ಹೋಗಿ ಏನ್ ಮಾಡಿದ ಅಂದ್ರೆ ಒಂದು ಕಾಯಿ ತಗೊಂಡ ಹೊರಗೆ ಬಂದ. ಅವಾಗ ವಿಚಾರ ಮಾಡ್ತಾನ ಹನುಮಪ್ಪ. ಒಡ್ರ ಹನುಮಂತ ವಿಚಾರ ಮಾಡಿದ, ಅಪ್ಪಗ ಒಂದ್ ಕಾಯಿ ಅಂತೂ ಇದ್ರ ಮೇಲೆ ಸಮಾಧಾನ ಇಲ್ಲ. ಅವನು ನನಗ್ ಗೊತ್ತೈತಿ, ಸುಮ್ಮನೆ ಮತ್ತೊಂದು ಬೇಕಾದ್ರೆ ಮತ್ತೆ ಇಲ್ಲಿಗೆ ಓಡಿ ಬರ್ಬೇಕು. ಮತ್ತ ಅವರೇ ಒಂದ ಕಾಯಿದ ರೊಕ್ಕ ಕೊಟ್ಟಾನು. ನನ್ನ ಕಡೆ ಒಂದ್ ದಿವ್ಸ ರೊಕ್ಕ ಅದಾವು. ಆ ರೊಕ್ಕ ತಗೊಂಡ ಇನ್ನೊಂದ್ ದಿವ್ಸ ಎಟ್ಟು ಬರ್ತಾವ ತಗೊಂಡು ಹೋಗ್ಬೇಕು. ಈಗ ಎಲ್ಲಿ ಮಳೆಯಾಗಡ್ಡೆ ಎಡ್ತಾಕೋದಂತ ಹೇಳಿ ಏನ್ ಮಾಡದ ಅಂದ್ರ ತನ್ನ ರೊಕ್ಕ ತಗೊಂಡ ಮತ್ತ 4-5 ಕಾಯಿ ತಗೊಂಡ. ಎಲ್ಲ ಕೂಡ 6 ಕಾಯಿ ಅಂದ್ರೆ ಬಾಟಲ್ ತಗೊಂಡ ಎಲ್ಲವನ್ನ ಚಿಲ್ಲಾಗ ಹಾಕೊಂಡು ಬಂದ. ಏನ್ ಮಾಡ್ದ ಅಂದ್ರೆ ತನ್ನ ಮನೆಗೆ ಹೋಗಿ ಅವ 5-6 ಬಾಟ್ಲಿ ಮನ್ಯಾಗ ಇಟ್ಟ. ಆನಂತರ ಒಂದ ಬಾಟ್ಲಿ ತಗೊಂಡು ಹೋಗಿ ಕೊಟ್ಟ. ಆ ಕಾಯಿ ತಗೊಂಡು ಹೋಗಿ ಕೊಟ್ಟ. ಅಪ್ಪ ತಗೊಂಡು ಗಡ ಕುಡಿದು ಬಿಟ್ರು. ಅದನ್ನ ಹಿಂಗ ಹೋಗಿದ್ರು. ಇನ್ನೊಂದು ಅಂದ್ರ ಎಟ್ ಕೊಟ್ಟಾರ ರೊಕ್ಕ? 1 ಕೊಟ್ಟಾರ. ಇವು ತಂದಾನ ಎಷ್ಟ? 6 ತಂದಾನ. 5 ಮನ್ಯಾಗ ಇಟ್ಟು ಬಂದಾನ, 1 ಇಲ್ಲಿ ತಂದು ಕೊಟ್ಟಾನ. ಇದನ್ನು ಕುಡಿದು ಒಳ್ಳೆದ. ಏನ್ ಮಾಡಂದ್ರ ಇನ್ನೊಂದ್ ತಾರೋ ಅಂದ್ರು. ಮನೆ ಓಡ್ಕೊತ ಹೋಗಿ ಮತ್ತೊಂದು ತಂದು ಕೊಟ್ಟ. ಅದನ್ನು ಕುಡಿದ್ರು. ಇನ್ನೊಂದ್ 10 ಕೈ ಮಾಡಿದ್ರು. ಮತ್ ಇನ್ನೊಂದ್ 10 ಕೈ ಮಾಡಿದ್ರು. ಮತ್ತ ಮನೆಗೆ ಓಡಿ ಹೋದ, ತಗೊಂಡು ಬಂದ, ಮತ್ ಕೊಟ್ರು, ಒಗದ್ರು. ಮತ್ ಇನ್ನೊಂದು ಅಂದ್ರು. ಇವ್ ಎಡಸ್ತಾಕ್ತಾನ ಬಾ ಅಂತ ಹೇಳಿದವನ ಮನ್ಯಾಗ ಎತ್ತಿದ್ದಿಲ್ಲ. ಇನ್ನು 2-3 ಉಳಿದಿದ್ರು. ಎಲ್ಲ ತಗೊಂಡು ಬಂದ. ಹೆಂಗ್ ಇವ್ರು ಕೇಳ್ತಾರ ಹಂಗ ಕೊಟ್ಟ. ಎಲ್ಲ ಆಗಿ ಹೋದ್ರಿ. ಇನ್ನೊಂದು ಅಂದ್ರು, ರೊಕ್ಕ ಕೊಡಪ್ಪ ಅಂದಿವ್. ಯಾಕೋ ಮಗನ ಅಂದ್ರು. ಹಿಂಗದಾರ ಮಾತುಗಳು. ಏನಪ್ಪಾ ಮ್ಯಾಲ ಕೂತ್ ಹಿಂಗ್ ಚಾಲು ಮಾಡಿದ್ರ ಬೇಡ್ರಿ, ಮಾತ ಹಂಗದಾವ್. ಯಾಕೋ ಮಗನ ಅಂದ್ರ. ನಾ ಕೊಟ್ಟದ್ 1ಕ್ಕ, ನೀ ತಂದದ 6, ಇನ್ನು 5 ಹೆಂಗ್ ತಂದಿ? ಮತ್ ಇವ್ ರೊಕ್ಕ ಕೇಳ್ತೀನಿ ನನ್ನ ಅಂದ್ರ. ಯಪ್ಪ ಸುಳ್ಳು ಹೇಳುದೇನ? ನೀ ಕೊಟ್ಟದ್ 1 ಕಾಯಿದ್ದು. ಆದ್ರ ನಾಟ ಸೇವಾ ಮಾಡ್ಕೋತ ಅಲ್ಲೆಟ್ ಏನಾರ ಕೆಲಸ ಮಾಡಿದಾಗ ಯಾರಾದ್ರೂ ಸದ್ಭಕ್ತರು ಏನಾರ ಕಾಲಿಗೆ ಕೊಟ್ರ ಅವನ ತೆಗೆದಿಟ್ಕೋತ ಬಂದಿದ್ನೆ. ಅವಷ್ಟಿದ್ದು ಚಳಿಗಾಲ ದಿವ್ಸ ಇಲ್ಲ ಅಂತ ಹೇಳಿ ಅವನು ಹಾಕಿ 1-5-6 ಕಾಯಿ ತಂದಿನಪ್ಪ. ಅದಕ್ಕ ಇನ್ಕತನ ಆಗುತ್ತಾನ ಕೊಟ್ನಿ. ಮತ್ ಇನ್ನಿಲ್ಲ, ಇನ್ನು ರೊಕ್ಕ ಕೊಟ್ರಣ ತರ್ತನು ಅಂದ್ರು. ಮಗನ ಅಂತಾರ ಅವ್ರು. ನಿನಗೂ ರೊಕ್ಕ ಉಳಿಸು ಕಲಿ ಗೊತ್ತಾಗೈತೆ ಅನ್ನಂಗ ಆತಂದ್ರ ಅವ್ರು. ಮಮ್ಮಿ ನೋಡ್ರಿ, ಮಗ ನಿನಗೂ ರೊಕ್ಕ ಉಳಿಸು ಕಲಿ ಆಗೈತೆ ಅನ್ನಂಗಾತು. ಏನಪ್ಪ ನಿನ್ನ ಆಶೀರ್ವಾದ ಮಗನ. ಈ ರೊಕ್ಕ ಉಳಿಸಾಕ ನೀ ಕಲ್ತಿದ್ದೆ ಅಂದ್ರ ನಾಳೆ ನನ್ನ ಮಠದಾಗಿರಬೇಡ, ಮಠ ಬಿಟ್ಟು ಹೋಗ್ಬಿಡು ಅಂದ್ಬಿಟ್ರು. ನೋಡ್ರಿ, ಶೆಡ್ಲ ಹೊರದಂಗ ಆಗ್ಬಿಟ್ಟು. ನಾಳೆ ನನ್ನ ಮಠದಾಗಿರಬೇಡ, ಮಠ ಬಿಟ್ಟು ಹೋಗ್ಬಿಡ್ರಿ ನೀನ್ ಅಂದ್ಬಿಟ್ರು. ಶೆಡ್ಲು ಹೊಡೆದಂಗ ಆಗ್ಬಿಡ್ತು. ಯಪ್ಪ ಯಾಕ ಅಂದೆ. ಅಟ್ಟ ಹೇಳ್ದವ್ರ ದಡ ಒಳಗ್ ಹೋಗಿ ಬಾಗಲ ಮುಚ್ಕೊಂಡು ಮಲ್ಕೊಂಡ್ಬಿಟ್ರು. ಅವಾಗ ದಾನಮ್ಮ ತಾಯಿ ಬಂದು, ಸದಾಶಿವಪ್ಪನವರ ಧರ್ಮಪತ್ನಿ ದಾನಮ್ಮ ತಾಯಿ ಬಂದು ಚಿಂತೆ ಮಾಡಿ ಗಳ ಅಳಾಕತ್ತಿದ ಹನುಮಂತ. ಚಿಂತೆ ಮಾಡಿ ಅಳಾಕತ್ತಿದ. ಅಪ್ಪ ನಮ್ಮ ಅಪ್ಪ ಹಿಂಗಂದ್ಲ, ಮಠ ಬಿಟ್ಟು ಹೋಗಂದ್ಲ ಅಂತ ಹೇಳಿ ಅಳಾಕ ಚಾಲು ಮಾಡಿದ. ಅವಾಗ ದಾನಮ್ಮ ತಾಯಿ ಬಂದ ಸಮಾಧಾನ ಬಿಡ್ದ. ಹನುಮಂತ, ನಿಮ್ಮ ಅಪ್ಪನ ಸ್ವಭಾವ ನಿನಗೆ ಗೊತ್ತೈತಿ, ಯಾಕೆ ಕಳ್ತಿ? ಈಗ ಅವ್ರು ನಿನ್ನ ಮೇಲೆ ಸಿಟ್ಟಾಗಿರ್ಬೋದು. ನಾಳೆ ಬಂದೆ ಅಂದ್ರೆ ಮತ್ತೆ ನಿನ್ನ ಮೇಲೆ ಪ್ರೀತಿ ಇರ್ತೈತಪ್ಪ. ಹಂಗೇನೆ ಇದನ್ ಮಾಡಬೇಡ. ಅವ್ರ ಮಾತಿನಾಗ ಹೊರಟ ಅನ್ನೋದು ಗೊತ್ತೈತಿ.
ಅವ್ರ ಮನಸ್ಸು ಎಷ್ಟ ಮೃದು ಐತೆ ಅನ್ನೋದು ನಿನಗೆ ಗೊತ್ತದ. ಚಿಂತೆ ಮಾಡಬೇಡ. ಇನ್ನೊಂದು ಗಳಿಗೆಗೆ ಹಿಂಗ್ ಮಾತಾಡ್ಯಾನ, ಇನ್ನೊಂದು ಗಳಿಗೆ ಹೆಂಗಿರ್ತಾನ ಗೊತ್ತಿಲ್ಲ. ಅವ್ರ ಸ್ವಭಾವ ಗೊತ್ತಿದ್ದು ನೀ ಯಾಕೆ ಚಿಂತೆ ಮಾಡ್ತಿ? ನಾಳೆ ಎಲ್ಲ ನಿನ್ಗೆ ಚಲೋನ ಆಗ್ತೈತಿ, ಹೋಗು ಅಂದ. ಆ ತಾಯಿ ಹೇಳಿದಾಗ, ದಾನಮ್ಮ ತಾಯಿ ಹೇಳಿದಾಗ ಯಾವಾಗ ಹೇಳಿ ನಮಸ್ಕಾರ ಮಾಡೆ ಅತ್ಗೋತನ ಮನೆಗೆ ಬಂದ್ರಿ. ಅವನು ಅತ್ಗೋತ ಮನೆಗೆ ಬರ್ತಾನ. ಮನೆಗೆ ಬಂದಾಗ ಅಲ್ಲೇ ಅವನ ಹೆಂಡತಿ ಚಿನ್ನಮ್ಮ ಮನ್ಯಾಗಿದ್ಲು. ದುಃಖದಿಂದ ಬಂದು ಕೂತ್ ಗಳ 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 ಒಂದ ಸ್ವಲ್ಪ ಬಿಕ್ ಅಳಾಕತ್ತಿಲ್ಲ. ಆಕೆ ಓಡಿ ಬಂದು, ಯಾಕೆ ಹೇಳ, ಏನಾಗಿತ್ತು ನಿನಗೆ? ಯಾಕೆ ಅಳಾಕತ್ತಿದಿ? ಏನಾತ್ ನಿನಗೆ? ಒಮ್ಮಿಂದೊಮ್ಮೆಲೆ ಯಾಕೆ ಅಳಾಕತ್ತಿದೀನಿ? ಶಿವನ ಆಶ್ರಯದೊಳಗೆ ನಾವು ಓದಿದ್ರೆ ಈ ದುಃಖ ನಿನಗೆ ಯಾಕೆ ಬತ್ತ? ಎಷ್ಟು ದಿವಸ ಇಲ್ಲದ ದುಃಖ ಈ ಯಾಕೆ ನಿನಗೆ ಬತ್ತು ಅಂತ ಆ ಚಿನ್ನಮ್ಮ ಕೇಳ್ತಾಳ. ಅದಕ್ಕೆ ಅವ ಹೇಳಿದ, ನೋಡು ಚಿನ್ನ, ಶಿವನ ಆಶ್ರಯದೊಳಗೆ ಅದೊಳಗೆ ಇಷ್ಟು ಆರಾಮಿದ್ನಿ. ಆ ಶಿವನ ಮಠ ಬಿಟ್ಟು ಹೋಗು ಅಂತ ಆಜ್ಞೆ ಮಾಡ್ಯಾನ. ಏನ್ ಮಾಡ್ಲಿ? ಈ ಭೂಮಿನ ಕುಸಿದು ಹೋದಂಗಾಗಿತ್ತು ನನಗ. ಏನಾತು ಅಂದ್ರು. ಯಾಕಪ್ಪ ನಮ್ಮಪ್ಪ ನಮಗ್ ಹಿಂಗ್ಯಾಕಂದ? ಏನಾತು ಅಂದ್ರು. ಇದ್ದದ ಪ್ರಸಂಗ ಹೇಳ್ದ. ನಮ್ಮಪ್ಪ ಕಾಯಿ ತಗೊಂಬಾತ ರೊಕ್ಕ ಕೊಟ್ಟಿದ್ದ. ಒಂದ ತರ ಕೇಳಿದ್ದ. ನನ್ನ ಕಡೆ ಇರ್ತಕ್ಕಂಥ ರೊಕ್ಕ ಕೊಟ್ಟ 5-6 ಕಾಯಿಗಳನ್ನ ತಂದಿನಿ. ಅವ್ನು ಹೇಳ್ದಾಗ ಕೊಟ್ನಿ. ಮತ್ತೊಂದು ಬೇಕಂದ್ರ ರೊಕ್ಕ ಕೊಡನಿ. ಅವಾಗ ನಾ ಕೊಟ್ಟದ್ ಒಂದ ಕಾಯಿಗೆ 5-6 ಕಾಯಿ ಎಲ್ಲಿದ ಬಂದು ಅಂತ ಕೇಳಿದ್ರು. ಒಂದಿಷ್ಟು ರೊಕ್ಕ ಉಳಿಸಿದ್ನಪ್ಪ ಅಮ್ಮಿ. ರೊಕ್ಕ ಉಳಿಸು ಕಲಿ ಗೊತ್ತಾಗಿತ್ತಂದ್ರ ಮಗನ ನಮ್ಮ ಮಠದಾಗ ಇರಬೇಡ, ಹೋಗಂದ್ ಬಿಟ್ಟಾರು. ಏನ್ ಮಾಡ್ಲಿ ಅಂತ ಒಂದೇ ಸವನ ಅಂತಾಳ. ಅವಾಗ ಚಿನ್ನ ಒಂದ್ಲು. ಅಕ್ಕನು ತಲೆ ಮೇಲೆ ಕೈ ಹೊತ್ತು ಕೂತು ಬಿಟ್ಲು. ದುಃಖ ಉಮ್ಮಳಿಸಿ ಬಂದು ಇನ್ನೇನ್ ಮಾಡಬೇಕು ಅಂತ ಹೇಳಿ ಆ ತಾಯಿ ಒಂದು ಸವನ ಇಬ್ಬರು ಗಂಡ ಹೆಂಡತಿ ದುಃಖ ಪಡ್ತಾ. ಆ ಭಗವಂತನ ನಮ್ಮನ್ನ ಕೈ ಬಿಟ್ಟ ಅಂದ್ರೆ ಎಲ್ಲಿ ಹೋಗೋದಕ್ಕಿನ್ನ? ಭಗವಂತನ ಸ್ವರೂಪೆ ಆ ಸದಾಶಿವನ ನಮ್ಮ ಕೈ ಬಿಟ್ಟ ಅಂದ್ರೆ ನಮಗೆಲ್ಲ ಗತಿ ಇಲ್ಲ. ಅವ್ ಕೈ ಬಿಟ್ಟ ಅಂದ್ರ ಮುಗಿತು. ಇಲ್ಲೇ ನಾವ್ ಎಲ್ಲೂ ಹೋಗೋದು ಬೇಡ, ನಾವ್ ಇನ್ನ ಆ ಗಂಗವನ್ನ ಕೂಡ್ಬಿಡುದು ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾವ. ಅವನ ಕೈ ಬಿಟ್ಟ ಮೇಲೆ ಹೋಗಿ ಎಲ್ಲೇ ನಮಗ ಬದುಕೈತಿ. ಹೌದಲ್ಲ? ಭಗವಂತನ ಕೈ ಬಿಟ್ಟ ಅಂದ್ರೆ ನಮಗ್ ಬದುಕಿಲ್ಲ. ಅದಕ್ಕೆ ನಾವು ಗಂಗವನ ಕೂಡುನು ಅಂತ ವಿಚಾರ ಮಾಡಿದಾಗ ಅವಾಗ ಹೇಳಿದ್ಲು, ಅವ್ವ ನಾಳೆ ಮುಂಜಾನೆ ಬರ್ರಿ ಅಂದಾಳು. ಈಗೇನು ಅದು ವಿಚಾರ ಮಾಡೋದು ಬೇಡ. ಅಕಸ್ಮಾತ್ ನೀ ಬಿಟ್ಟ ಹೋಗ್ರಿ ಅಂತ ಮತ್ತ ಅಂದ ಅಂದ್ರ ನಾವು ನೀ ಹೇಳ್ದಂಗ ಗಂಗವನ ಕೂಡಿಬಿಡುನು ಅಂತ ಹೇಳಿ ಗಂಡ ಹೆಂಡತಿ ರಾತ್ರಿ ನಿದ್ದೆ ಮಾಡ್ಲಾರ ಚಿಂತೆ ಮಾಡ್ತಾವ. ಹೌದಿಲ್ಲ? ಮತ್ತು ಭಗವಂತನ ಕೈ ಬಿಟ್ಟ ಅಂದ್ರೆ ಗತಿ ಏನು? ರಾಮಾಯಣ ಕಾಲದೊಳಗ ಲಂಕೆಗೆ ಹೋಗಾಕ ಸೇತುವೆ ಕಟ್ಟಾಕತ್ತಿದ್ರಂತ. ಲಂಕಾಕ್ ಹೋಗಾಕ ಸೇತುವೆ ಕಟ್ಟಾಕತ್ತಿದ್ರು. ಏನ್ ಮಾಡಾಕತ್ತಿದ್ರು? ಎಲ್ಲಾ ಕಲ್ಲ ಬಂಡೆ ಒಳಗ ಶ್ರೀರಾಮ ಅಂತ ಬರೆಯಾಕತ್ತಿದ್ರು. ಅದನ್ನ ಬರದ್ ಹೋಗದಾಗ ಏನಾಕಿತ್ತು ಅಂದ್ರೆ ಅವ್ ತಪ್ಪದ ಗತಿ ತೇಲುತ್ತಿದ್ವು ಅಂತ. ನಳ ಅದು ಎಲ್ಲರೂ ಶಿಲ್ಪಿಗಳು ಅವರು ಅದನ್ನ ಸೇತುವೆಯಾಗಿ ಕಟ್ಟಾಕತ್ತಿರು. ರಾಮ ಸೇತುವೆನ ಕಟ್ಟಾಕತ್ತಿರು. ಅನಂತರ ಎಲ್ಲರೂ ಬರಬರದು ಕೊಡೋರು, ಅವತ್ತು ನೋದಲ್ಲಿ ಕೊಡೋರು. ಅವು ನೀರಾಗ ತೇಲುತ್ತಿದ್ದು ಬಂಡೆಗಳು. ತೇಲ್ಕೋತ ಹೋಗ್ತಿದ್ದು. ಇದನ್ನೆಲ್ಲ ರಾಮ ಕುತ್ಕೊಂಡು ನೋಡಿದ. ಅವನಿಗೂ ಅನಿಸ್ತ, ನನ್ನ ಹೆಸರ ಕಲ್ಲಿನ ಮ್ಯಾಲ ಬರದ್ರ ಕಲ್ಲ ಹಗರಾಗಿ ನೀರಾಗಿ ತೇಲಾಕತೈತಿ. ನಾನ ಒಂದು ಕಲ್ಲು ಒಗದ್ ಬಿಟ್ರೆ ಸೇತುವೆ ತಯಾರಾಗಬಹುದಲ್ಲ ಅಂತ ವಿಚಾರ ಮಾಡಿದಂತ. ಅದ್ಭುತ ಕಥೆ ಐತಿದು. ಹೇಳ್ತಾರ, ರಾಮ ನನ್ನ ಹೆಸರಿನ ಮ್ಯಾಲ ಹೆಸರು ಬರೋದು ಕಲ್ಲು ಒಗದ್ರ ಸಾಕು, ನೀರ್ ಮ್ಯಾಲ ತೇಲಾಕತೈತಿ ಅದು. ಇನ್ನು ನಾನ ಒಂದು ಕಲ್ಲು ಒಗದ್ ಬಿಟ್ಟಿನಂದ್ರ ಸೇತುವಿನ ತಯಾರಾಗಬಹುದಲ್ಲ ಅಂತ ಹೇಳಿ ವಿಚಾರ ಮಾಡಿ ಏನ್ ಮಾಡ್ರ ಅಂದ್ರೆ ಕಲ್ಲು ತಗೊಂಡ. ಇನ್ನು ಒಗಿಬೇಕತ್ತಿದ್ದ ವಿಚಾರ ಬತ್ ಮತ್ತಿಲ್ಲ. ಅಕಸ್ಮಾತ್ ಒಗದ್ನಿ ಚೇಂತು ಪಾಡ ಮುನಿಗಿತಂದ್ರ ವಿಚಾರ ಹೆಂಗ್ ಬರ್ತೈತಿ ನೋಡ್ರಿ. ರಾಮನಿಗೆ ವಿಚಾರ ಬಂತ, ಒಗದ್ನಿ ಇವ್ರ ಮುಂದೆ ಒಗದ್ನಿ, ಅದು ತೇಲ್ತು ಪಾಡ ಮುನಿಗಿತ್ತಂದ್ರ ಇವ್ರ ಮುಂದೆ ನಾನು ಏನಾಕನು ವಿಚಾರ ಮಾಡಿ ಏನ್ ಮಾಡಿದ ಅಂದ್ರ ತಗೊಂಡು ದೂರ ಅಡ್ಡಾಡ್ಕೋತ ಹೋದ. ದೂರ ಹೋಗಿ ಏನ್ ಮಾಡ್ದ ಅಂದ್ರ ಆ ಕಡೆ ನೋಡಿದ, ಯಾರು ಇದ್ದಿದ್ದಿಲ್ಲ. ಮಾಡಿ ಹಾರಿಸಿ ಹೋಗದ. ಆ ಕಲ್ಲ ಯಾವಾಗ ನೀರಾಗ ಬಿತ್ತು ತುಮುಕ್ಕನ ಬಿದ್ದು ಮುನಿಗೆ ಹೋಗಿರ್ತತಿ. ಏನಿಲ್ಲ, ತುಮುಕ್ಕನ ಬಿದ್ದು ಮುನಿಗೆ ಹೋಗ್ಬಿಡ್ತು. ಅವಾಗ ರಾಮಕ್ ಗಾಬರಿ ಆಯ್ತು. ಅಂದ ಏನಪ್ಪಾ, ನಾ ಒಗದ ಕೈಯಿಂದ ಒಗದಂತ ಕಲ್ಲನ, ನಾ ಬಿಟ್ಟ ಕಲ್ಲನ ನಿಂದಿರ್ಲಿಲ್ಲ, ತೇರ್ಲಿಲ್ಲ ಅಂತ ವಿಚಾರ ಮಾಡಿ
ಆ ಕಾಡಿ ನೋಡ್ತಾನೆ, ಯಾರು ನೋಡ್ರಿ ಅಂತೇಳಿ ತಿರುಗಿ ನೋಡ್ದ, ಹನುಮಂತ ಹಿಂದ ಬಂದಿಟ್ಟಿದ್ದ. ಅವ್ನ ಮ್ಯಾಲ ಇದ್ದಾನ. ತಿರುಗಿ ನೋಡ್ಬೇಡ, ಹನುಮಂತ ಹಿಂದ ಬಂದ್ ನಿಂತಿದ್ದ. ಯಾವಾಗ ಬಂದಿ ಅಂದವ. ನೀ ಯಾವಾಗ ಈ ಕಡೆ ಬಂದಿ? ಅವಾಗ ಬಂದನಿ ಅಂದವ. ನೀ ಯಾವಾಗ ನಮ್ಮನ್ನು ಬಿಟ್ಟು ಈ ಕಡೆ ಬಂದಿ? ಅವಾಗ ಬಂದನಿ. ಅವಾಗ ರಾಮ್ ಹೇಳ್ದ, ಇಷ್ಟೆಲ್ಲಾ ಕಷ್ಟ ಪಡಾಕತ್ತಿದ್ರಪ್ಪ, ಕಲ್ಲಿನ ಮೇಲೆ ನನ್ನ ಹೆಸರು ಬರೋದು ಒಗದ್ರ ಅವ್ ತೇಲಾಕತ್ತವ ಬಂಡಿಗಳು. ನಾನ ಕೈಯಾರ ಒಂದು ಕಲ್ಲನ್ನ ಬಿಟ್ಟನಂದ್ರೆ ಸೇತುವೆ ತಯಾರಾಗಬಹುದಲ್ಲ ಅಂತ ವಿಚಾರ ಮಾಡಿ ಇಲ್ಲಿ ದೂರ ಬಂದು ಒಗದ್ನಿ. ಅದ್ರ ನಾ ಕೈ ಬಿಟ್ಟ ಕಲ್ಲ ತಳಾನ ಸೇರ್ತು, ತೇಲಿಲ್ಲ. ಅದಕ್ಕ ನನ್ನ ಅಂತಕ್ಕೆ ಏನು ಶಕ್ತಿ ಇಲ್ಲೋ ಅಂದ್ರ ಅವಾಗ ಹನುಮಂತ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೋ. ಏನಂತ ಕೇಳಿದ್ರೆ, ಭಗವಂತ ಶ್ರೀರಾಮ ನೀನ್ ಕೈ ಬಿಟ್ಟೆ ಅಂದ್ರೆ ಪಾತಾಳ ಸೇರೋದಾಕೈತಿ, ನೀ ಕೈ ಹೊರದಾಗತ್ತಂದ್ರೆ ನಾವೆಲ್ಲ ತೇಲಾಕೈತಿದ್ವು. ನೀ ಕೈ ಬೇಡ ಯಾವಾಗಲೂ ನಮ್ಮನ್ನ ಅಂತ ಹೇಳ್ತಾನ. ಆ ಕಲ್ಲಿಗೆ ಹೇಳೋರೆಲ್ಲ ಕೇಳೋರೆಲ್ಲ ಕಲ್ಲ ಕೈ ಬಿಟ್ಟು ಪಾತಾಳ ಸೇರ್ತ. ಆ ಕೈಯ ಆ ಹಳ್ಳ ನೀ ಕೈ ಬಿಟ್ಟೆ ಅದು ಪಾತಾಳ ಸೇರಿತು, ಮುನಿಗ್ ಹೋತು. ನಿನ್ನ ನಾಮವನ್ನು ಹಿಡ್ಕೊಂಡಿರ್ತಕ್ಕಂಥ ಕಲ್ಲುಗಳು ತೇಲಾಕತ್ಯಾವೋ, ಆ ಕಲ್ಲು ಬಿಟ್ಟಾಗ ನಮ್ಮನ್ನು ಬಿಟ್ಟು ಮಾರಾಯ ಅಂತ ನೋಡ್ರಿ. ನಾವು ಪಾತಾಳ ಸೇರೋದಾಗ್ತದ. ಅದಕ್ಕೆ ಅದ್ಭುತವಾದಂತ ಶಕ್ತಿ ನಿನ್ನಲ್ಲಿ ಐತಿ. ನೀವು ಅಲ್ಲೆತ್ತ ಕೈ ಬಿಟ್ಟಿರ್ತಕ್ಕಂಥ ಕಲ್ಲು ಪಾತಾಳನ ಸೇರಿ ಬಿಡ್ತದ. ಬೇಕಂತ ಹಿಡ್ಕೊಂಡಿದ್ದು ಎಲ್ಲ ಆಗ್ತದ. ಅದಕ್ಕೆ ಹೇಳಿದ್ರಲ್ಲಿ, ಅದಕ್ಕೆ ಹೇಳಿದ್ರು ಅವಾಗ. ಅದಕ್ಕೆ ಹೇಳ್ತಾಳ ಭಗವಂತದ ಯಾಕೆ ಬೇಕು ಅವರ ಬ್ಯಾಡತ್ತಿ. ಯಾವಾಗ ನಮ್ಮನ್ನ ಮುಗಿಸಿ ಕೊಡ್ತಾರೋ, ನಮಗ ಹೊಳೆ ಗಂಗಾ ಹೋದಾಳ ಅವಾಗ ನೋಡೋನು ಅಂತ ಹೇಳ ಚಿಂತೆ ಮಾಡ್ತಾ ಸದಾಶಿವನ ಅನಂತ ಕಾಲ ನೆನೆಸ್ತಾ ನಿದ್ದಿಲ್ದ ಹೊತ್ತುಗಳಿದ್ರು. ಹೊತ್ತೇರಿದಾಗ ಮುಂಜಾನೆ 5ಕ್ಕೆ ಎದ್ದು ಸ್ನಾನಾದಿಗಳನ್ನ ಮಾಡಿ ಬಂದ ಮಠದಾಗ ಕೂತ್ ಬಿಟ್ಟಿದ್ರು. ಗಂಡ ಹೆಂಡತಿ ಬಂದ ಮಠದಾಗ ಕೂತಿದ್ರು. ಅವಾಗ ಸ್ನಾನಾದಿಗಳನ್ನ ಮಾಡಿ ಲಿಂಗ ಪೂಜೆಯನ್ನು ಮುಗಿಸಿ ಯಾವ ಸದಾಶಿವಪ್ಪನವ್ರು ಬಂದ ಕುಂದಿರ್ತಾರ. ಏನ ಚಿನ್ನವ ಗಂಡ ಹೆಂಡತಿ ಕೊಟ್ಟು ದೌಡ ಬಂದಾರಿ ಅಂದ್ರು. ಯಪ್ಪ ನೀನ ಕೈ ಬಿಟ್ಟ ಮೇಲೆ ನಂದೇನೈತಿ ಅಂದಕ್ಕೆ. ನಾಯಾಕ ಕೈ ಬಿಡ್ಲಿ ಅಂದ್ ನಾವು. ನಾ ಎಲ್ಲಿ ಕೈ ಬಿಟ್ಟನಿ, ನಾಯಾಕ ಕೈ ಬಿಟ್ಲಿ, ಏನಾರ ಮಾತಾಡಕ್ ಹೋಗ್ಬೇಡ, ಏನಾಗೈತಿ ಅಂದ್ರಾಗ ಅವಾಗ ಹೇಳ್ತಾಳ ಅದ್ಭುತವಾದ ಮಾತು ಹೇಳ್ತಾಳೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಹೇಳ್ತಾಳ ತಾಯಿ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಳೆ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾದಡೆ ಯಾರಿಗೆ ದೂರವೇ ಕೂಡಲ ಸಂಗಮ ದೇವ. ಯಪ್ಪ ಬೇಕಂದವ್ ನೀನ ಕೈ ಬಿಟ್ರೆ ನಮ್ಮ ಗತಿ ಏನು ಅಂದಾಗ ಸದಾಶಿವಪ್ಪ ಅದಕ್ಕೆ ಅದ್ಭುತವಾದಂತ ಮಾತನ್ನ ಹೇಳ್ತಾನ. ಏನು ಹೇಳ್ತಾನೋ ಅಂತಕ್ಕಂಥದ್ದನ್ನ ನಾಳಿನ ದಿವಸ ನಾವು ನೀವು ಕೇಳೋಣ್ರಿ. ಇವತ್ತು ಸಮಯ ಆಗ್ಯದ. ನಾಳಿನ ದಿವಸ ಸದಾಶಿವಪ್ಪನವರ ಅಮೃತವಾಣಿ ಆ ಗಂಡ ಹೆಂಡತಿಗೆ ಏನ್ ಬರ್ತದನೋ ಅದರಿಂದ ಅವರ ಆಶೀರ್ವಾದದಿಂದ ಆಶೀರ್ವಾದ ಸಿಗ್ತದನೋ ಶಾಪ ಸಿಗ್ತದನೋ ನಾಳಿನ ದಿವಸ ಆ ಕಥೆಯನ್ನ ಕೇಳಿ ನಾವು ನೀವು ಪುನೀತರಾಗೋಣ. ಇನ್ನೊಂದು 2-3 ದಿವಸ ಐತಿವ, ಹೌದಿಲ್ಲ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮುಕ್ತಾಯ, ಗುರುವಾರ ಮುಕ್ತಾಯ, ಗುರುವಾರ ಮುಕ್ತಾಯ, ಬುಧವಾರ ಮುಕ್ತಾಯ, ಗುರುವಾರ 4 ದಿವಸ ಐತಿ, ಹೌದಿಲ್ಲ? ಎಷ್ಟು ದಿವಸ ಆತ ಚಾಲು ಆಗಿ? 11 ದಿವಸ ಆತ. 11 ದಿವಸದಾಗ ಏನ್ ಹೇಳಿನಿ ಹೊಳ್ಳಿ ಹೇಳ್ಬೇಕು ನಾನು. ಯುದ್ಧೊಳ ಹೇಳಿದವ ಮಾರಾಯ, ಹೋಗುವ ಸಂಜೆ ಆಗತ್ತೀರಿ. ಅದಕ್ಕೆ ಅದ್ಭುತವಾಗಿ ನಾ ಎಲ್ಲ ಇನ್ನಟ್ ಹೇಳ್ಬೇಕಂತ ಆಸೆ ಇತ್ತು. ನೀವು ಕರೆ ತಾಯಿ ಮರೆ ಹೇಳಕತ್ತಿತ್ತ ಬ್ಯಾಡ. ಅವ್ರ ಮುಖ ನೋಡಿ ಹೆಂಗಾಗೈತಿ, ಅವ್ರ ಮೋತಿನಾರ ನೋಡ್ಲಾ. ಒಂದು ಸಾವನ ಈ ಕಾಲ್ ತೆಗದ ಆ ಕಡೆ ಮಾಡ್ತಾರ, ಈ ಕಾಲ್ ತೆಗದ ಈ ಕಡೆ ಮಾಡ್ತಾರ. ಏನ್ ಇನ್ನಾಟ ಬಿತ್ತದ ನಿನ್ನ ಕಡೆ ಕಾಲ್ ಮಾಡಿ ಮಕ್ಕೊಂಡ್ ಬಿಡ್ತಾರೋ. ಒಂದ್ ಈಟ ದೌಡ್ ಮುಗಿಸಿ ಬಿಡುವತ್ತ ಟೈಮ್ ಹೇಳಕತ್ತೈತಿ. ಇವಾಗ ನಿನಗೇನ್ ಹೇಳಿಲ್ಲ, ನೀನೇನ್ ಆರಾಮ್ ಮಕ್ಕೊಂಡ್ರು ನಡೀತಿತ್ತು ನನಗೇನ, ಹೌದಲ್ಲ? ನಿನಗತ್ ಏನ್ ಹೇಳಿಲ್ಲ. ಸುಮ್ಮ ಮತ್ತೊಂದ್ ಕಡೆ ನಿಮ್ಮಲ್ಲಿ ಇನ್ನ 7 ಕಡೆ ಚಾಲು ಮಾಡ್ತೀರಿ ಪುರಾಣ. ಒಂದೊಂದ್ ಕಡೆ ಎದೋ ಚಾಲು ಹಾಕೋರು ಗೊತ್ತೈತೇನ್ರಿ? ಒಂದ್ ಊರಿಗೆ ಹೋಗಿದ್ನ್ಯಾ, ಊರ ಹೆಸರು ಮತ್ತ ಅವ್ರ ಮತ್ತೆ ಮೊದ್ಲ ಇದು ಲೈವ್ದಾರ ಐತಿ. ಆ ಊರಿಗೆ ಹೋದ್ನಿ. ಮುಂಜೆ 7 ಆತು 8 ಆತು ತಯಾರಾಗ್ತಿತ್ತು. 9-9:30 ಆತು. ಯಾರು ಬರವಾರ? 10 ಆತ. ಅಲ್ಲ ಅವ್ನು ಯಾರು ಊರಾಗ ಏನಾಗೈತೆ ಆಮೇಲೆ ಕ್ಯಾನ್ಸಲ್ ಮಾಡ್ಯಾರ ನಾ ಆತನ. 10:30 ಆತು ಬರವಾರ. 11 ಆತು. ಅವಾಗ ಕಾರ್ಯಕರ್ತ ಬಂದ, ರಾಜುನಂತವ್ ಬಂದ. ಅಜ್ಜಾರ ತಯಾರಾಗ್ಯಾರೇನಂತ. ಎದಕ್ಕನ್ಯ ತಯಾರಾಗ್ಯಾರ ಅಜ್ಜಾರ? ಎದಕ್ಕನ್ಯ? ಪುರಾಣ ಹೇಳಕ್ರಿ ಏನ್ ಬೆಳ್ತಾರ ಹೇಳೇನ? ಪ್ರಾಣೇಶ್ ಹೇಳ್ತಾನಲ್ಲ,
ಮುಸ್ಸಂಜೆ ನಗೆ ಹಬ್ಬ ಅಂತ ಹೇಳಿ ನಸಕನಾಗ ತಂದಿದ್ರು. ಹಂಗ ಆಗಬಾರ್ದು. ಅವ 11 ತಮ್ಮ ಹೆಂಗ ಇನ್ಮೇಲೆ ಬರ್ತಾರ ನಮ್ಮವ್ರು ಎಲ್ಲಾರು ಅಂದ್ರ ಹೆಂಗ ಊಟ ಮಾಡೇ ಬರ್ತಾರ ಪುರಾಣ ಕೇಳಾಕಂದ್ರ ಅವ್ರ ಹೆಂಗ ಬಂದ್ರ ನಾವ್ ಹೋಗಿ 11 ಮ್ಯಾಲ ಕೂತ್ನಿ. ಅವ್ರ ಹೆಂಗ ಬಂದ್ರ ಬಗಲಾಗ ಹಾಸಿಗೆ ಸುಳ್ಳಿ ಹಿಡ್ಕೊಂಡ ಬಂದಿದ್ರ. ಅವ್ರು ಬಗಲಾಗ ಹಾಸಿಗೆ ಸುಳ್ಳಿ ತಂದು ದಾಪ್ ಹೋಗಿತಾರ ಒಬ್ಬೊಬ್ರ. ಏನ್ ಹೇಳ್ಬೇಕು ಅವ್ರ ಮುಂದ? ಅದು ಏನ್ ಮಾಡ್ರ ಚಟ್ ಜಾಡಿಸಿ ಹಾಸಿದ್ರು. ಹಾಸಿ ಏನ್ ಮಾಡ್ರಿ ಅಂದ್ರ ನನ್ನ ಕಡೆ ಕಾಲ ಮಾಡಿ ಆ ಕಡೆ ತಲೆ ಮಾಡಿ ಹಿಂಗ್ ಹಿಡ್ಕೊಂಡ್ ಮನ್ಕೊಂಡ್ ಕೇಳಾಕತ್ತಾರ. ಹೇಳ್ರ ಅಜ್ಜಾರ ನೀವು ಪುರಾಣ ಅತ್ತಾರ. ಅವ್ರು ನೋಡ್ ನಿದ್ದು ಬಂದ್ರ ಮನ್ಕೊಳ್ಳೋರು. ತಮ್ಮ ಹಿಂಗ್ಯಾಕ ಕಾಲ್ ಈ ಕಡೆ ನನ್ನ ಕಡೆ ಅಜ್ಜಾರ ಹಿಂಗ್ ಮಲ್ಕೊಂಡ್ರೆ ಕಾಣ್ತೀರ ನೀವು, ಅದಕ್ಕೆ ಈ ಕಡೆ ಮನ್ಕೊಂಡಿರ್ರಿ ಅಂದ್ರ. ನಮ್ಮಲ್ಲಿ ಅದ್ಭುತವಾದ ಪ್ರವಚನ ಕೇಳೋ ಸಮಯ ಬಹಳ ಅದ್ಭುತ ಐತಿ. ಅದ್ರೊಳಗೆ ಇನ್ನಷ್ಟು ಶ್ರದ್ಧೆ ಬರಬೇಕು. ಇನ್ನಷ್ಟು ಶ್ರದ್ಧೆ ಅಂದ್ರ ಆ ಗುರುನಾಥನಿಗೆ ನೀವು ಪ್ರಿಯರಾಗ್ತೀರಿ. ಅದಕ್ಕಾಗಿ ಈ 4 ದಿನ ಇನ್ನೇನು ಪ್ರವಚನ ಐತ್ಲ ಈ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಪಾಲ್ಗೊಳ್ರಿ. ಈಗೇನು ಕತೆ ಹೇಳಿಲ್ಲ, ಇದಕ್ಕಿಂತಲೂ ಅದ್ಭುತವಾದ ಕತೆ ಇಲ್ಲದಾವ. ಅದಕ್ಕೆ 4 ದಿವಸದ ವಿಷಯದೊಳಗ ಜೀವನವೂ ಪಾವನ ಆಗ್ಬೇಕು ಅಂತ ಕತೆ ಅದಾವ. ಅದಕ್ಕೆ ನಾವು ನೀವು ಕೇಳಿ ಆ ಸದ್ಗುರುವಿನ ಆಶೀರ್ವಾದನ ಪಡೆದು ಮುಕ್ತರಾಗನು ಅನ್ನತಕ್ಕಂತ ಮಾತನ್ನ ಹೇಳಿ ಇನ್ಮೇಲೆ ಕಾರ್ಯಕ್ರಮ ಸಮೀಪ ಬತ್ತು. ಯಾರು ಪಟ್ಟಿ ಕೊಡೋರು ಪಟ್ಟಿ ಕೊಡ್ರಿ. ಪಟ್ಟಿ ಕೊಡ್ರಿ. ಇನ್ನು ಕೊಡ್ತು ನಾಳೆ ಕೊಡ್ತು ಅನ್ನಬೇಡ್ರಿ. ದಾನ ಧರ್ಮಕ್ಕೆ ಟೈಮ್ ಇಲ್ಲ, ಈ ಜೀವಕ್ಕೆ ಸಮಯ ಇಲ್ಲ. ಯಾವಾಗ ಚಟ್ನ ಹಾರಕೊತ್ತು ಹೇಳಕ್ ಬರಂಗಿಲ್ಲ. ಇದ್ದಾಗನ ಕೊಟ್ಟು ಕಡ್ಯಾಕಾಗಿಬಿಡುದು. 10 ಇದ್ದವ್ರ 10 ಬರ್ಸ್ಬೇಕತ್ತಿಲ್ಲ. ಯಾಕಂದ್ರೆ 10 ರೂಪಾಯಿ ಕೊಟ್ರಿ ಏನು ಇಲ್ಲೀಗ 1000 2000 5000 10,000 ಗಟ್ಲೆ ಬರ್ಸಾಕತ್ಯಾರ. ಅದಕ್ಕಾಗಿ ನಿಮ್ ಕಡೆ ಒಟ್ಟ ಏನಿಲ್ಲ. ಅದ್ರ ಮುಂದೆ ಒಂದು 3 0 ಬರ್ಸ್ಬಿಟ್ರು ಸಾಕು. ಹೌದಲ್ಲ? ಅದಕ್ಕಿಂತ ಹೆಚ್ಚಿನ ಏನ್ ಬರ್ಸ್ಬೇಡ. ಅದ್ರ ಮುಂದೆ ಒಂದು 0 1 0 ಅಲ್ಲಿ 3 0. ಅದಕ್ಕೆ ಅಂತಾವ್ ಬರಸ್ರಿ. ಒಳ್ಳೆ ಕಾರ್ಯಕ್ರಮ. ಆನಂತರ ಅವ್ವಾರ ದಿವಸ ಏನ್ ರೊಟ್ಟಿ ಮಾಡ್ತಿರ್ಲ ಮಠದ ಅಜ್ಜ ಅಜ್ಜಿ ಹೆಸರು ಮೇಲೆ 1 ರೊಟ್ಟಿ ತೆಗೆದಿಡ್ರಿ. ಡೈಲಿ ಎಲ್ಲಾರು ಮುಂಜಾನೆ ರೊಟ್ಟಿ ಮಾಡೋದ್ನ 1 ರೊಟ್ಟಿ ಅವನ ಹೆಸರು ಮೇಲೆ ತೆಗೆದಿಡ್ರಿ. 5-6 ದಿವಸ ಏನಿಲ್ಲ ನೀವು ಪ್ರಸಾದಕ್ಕೆ ಹೇಳಿ ನಿಮ್ಮ ಮನೆಯಂದ್ರ ರೊಟ್ಟಿ ತಂದು ಕೊಡ್ತೀರಿ. ಆನಂತರ ಸಮಯಕ್ಕ ಅಂದ್ರೆ ಕಾಯಿಪಲ್ಯ ಆಗ್ಲಿ, ನಿಮ್ ತೋಟದಾಗ ಕಾಯಿಪಲ್ಯ ಬೆಳೆದ್ರೆ ಕಾಯಿಪಲ್ಯ ಆಗ್ಲಿ, ಹಾಲ ಹೈನ ಏನಾದ್ರೂ ಇದ್ರ ನೀವ್ ಏನ್ ಮಾಡ್ಬೇಕಂದ್ರ ಈ ಸತ್ಕಾರಕ್ಕೆ ತಂದು ಕೊಡಬೇಕು. ಯಾರಿಲ್ಲ ಅದ್ಭುತವಾಗಿರ್ತಕ್ಕಂಥ ಮಹಾತ್ಮರು ಹೆಂಗ ಬಂದು ಊಟ ಮಾಡಿ ಹೋಗ್ತಾರೋ ಹೇಳಕ್ ಬರಂಗಿಲ್ಲ. ಪುಣ್ಯಾತ್ಮರು ಬಂದು ಊಟ ಮಾಡಿ ಏನ್ ಅದ್ಭುತವಾದ ಪ್ರಸಾದ ಮಾಡ್ಯಾರಪ್ಪ. ಇವರೆಲ್ಲರಿಗೂ ಆನಂದ ಆಗ್ಲತ್ತಿ ಇಟ್ಟ ಹರಿಸಿದ್ರೆ ಸಾಕು. ನಿಮ್ಗೆಲ್ಲರಿಗೂ ವಂಶ ಪರಂಪರವಾಗಿ ನಿಮ್ಗೆಲ್ಲರಿಗೂ ಸುಖ ಸೌಭಾಗ್ಯ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತೆಲ್ಲ ಸಿಗ್ತದ. ಅದಕ್ಕಾಗಿ ಅನ್ನ ಸಂತರ್ಪಿಗೆ ನೀವು ಯಾರೋ ಕಡಿಮೆ ಮಾಡಬೇಡ್ರಿ. ಯಾಕಂದ್ರೆ ನೋಡ್ರಿ ದಿವಸ ಹೇಳಿದ್ರು ಕಾರ್ಯಕರ್ತರು 2-3 ಮಂದಿ ದಿವಸ ನಮಗ ಪಾಳಿ ಸಿಗವಲ್ರ ಆ ರೀತಿ ಅವ್ರು ಮಾಡಾಕತ್ತಾರತ್ತ. ಅದು ಇರಬೇಕು. ಅನ್ನ ಸಂತರ್ಪಣೆ ಎಲ್ಲಿ ಎಷ್ಟು ಹೆಚ್ಚು ನಡೀತದನೋ ಅಲ್ಲೇ ಭಗವಂತ ಏನ್ ಮಾಡ್ತಾನಂದ್ರ ಹೆಚ್ಚಿಗೆ ಕೊಡ್ತಾನ. 1 ಅಕ್ಕಿ ಕಾಳು ಕೊಟ್ರಿ ಅಂದ್ರೆ ಅದಕ್ಕ ಲಕ್ಷಾವಧಿ ಅಕ್ಷತೆಯನ್ನು ಕೊಡ್ತಾನ. 1 ಕಾಳು ಉಡಿಯೊಳಗೆ ನೀವು ತಾಯಿ ಉಡಿಯೊಳಗೆ ಭೂತಾಯಿ ಒಳಗೆ ಹಾಕಿದ್ರೆ ಹಂಗ ನೆಟ್ಲ ಹಾಸ್ತಾಳೋ ಹಂಗ ಭಗವಂತನ ರಿಸರ್ವ್ ಬ್ಯಾಂಕ್ ಇದ್ದಂಗ ಅದ. ಎಷ್ಟು ಪುಣ್ಯ ಅಲ್ಲಿ ನೀವು ಇಡ್ತೀರೋ ಅಷ್ಟ ಆ ಸಮಯಕ್ಕ ಆ ಭಗವಂತ ನಿಮ್ಗೆ ಕೊಟ್ಕೋತ ಹೋಗ್ತಾನೋ. ಅದಕ್ಕೆ ಹಾಲ ಹೈನ ಮನ್ಯಾಗಿತ್ತಂದ್ರ ನೋಡ್ರಿ ಎಲ್ಲ ಗೌಳಿಗೆ ಹಾಕ್ಬೇಡ್ರಿ. ಹಾಕ್ರಿ ಬೇಡ ನಂಗಲ್ಲ. 5 ಲೀಟರ್ ಇರ್ತಿದ್ರೆ 1 ಲೀಟರ್ ತಂದು ಕೊಡ್ರಿ. ಅದ್ಭುತ ನೋಡ್ರಿ. ಎಲ್ಲರೂ ತಂದು ಕೊಡ್ರಿ. ನಾವೇನೋ ಕೊಡಂಗೇ ಇಲ್ರಿ ಅಂದ್ರೆ ಏನು ಒದ್ಕೊಂಡೇ ಬರ್ತೈತಿ. ಏನ್ ಗ್ಯಾರಂಟಿ ಗಪ್ಪ ಸಂಜೆ ಕಾಲು ಎತ್ತಾಗ. ಯಾಕಂದ್ರ ಹಂಗದ ನಾವ್ ಸದಾಶಿವ. ನೀವು ಮಾತಾಡ ಹಿಂದಾಕ ನಮ್ಮ ಅಂತಿಕನ ಬರ್ಬೇಕಪ್ಪ. ಏನ್ ಹಿಂದವಲ್ತು ಕೊಡ 1000 ರೂಪಾಯಿ ದಾರ ಮಾಡಿ ಕೊಡ್ತೀನಿ ಅನ್ನಬೇಕು ನಾವು. ಹೌದಿಲ್ಲ? ಅದಕ್ಕೆ ಹಂಗೆಲ್ಲ ಬೇಡ. ನಿಮ್ಮ ಭಕ್ತಿ ಸೇವೆ ಮನ್ಯಾಗ ಎಷ್ಟೈತೋ ಅಷ್ಟನ್ನ ನಿಮ್ಮಲ್ಲಿ ಕಾಯಿಪಲ್ಯ ತಂದು ಕೊಡ್ರಿ. ಹಾಲ ಹೈನ ಮೊಸರು ಇದ್ರ ತಂದು ಕೊಡ್ರಿ. ಎಲ್ಲರೂ ಕೂಡಿ ಅದ್ಭುತವಾದ ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ಕಾರ್ಯಕ್ರಮ ಮಾಡಿ ಮುಗಿಸೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ವಾಗ್ರೂಪ ಪುಷ್ಪಗಳನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತೀನಿ. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.